ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಸಹೋದರರಿಗೂ ನನ್ನ ವಂದನೆಗಳು. ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾನೆ ಬಂದಿದ್ದೇವೆ ಪ್ರಿಯರೇ. ಇವತ್ತು ಪ್ರಾರ್ಥನೆಯೊಂದಿಗೆ ಮುಂದುವರೆದ ಭಾಗವನ್ನು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ಪ್ರಕಟಣೆ ಪುಸ್ತಕದ ಅಧ್ಯಯನವನ್ನು ಮಾಡುವ ಹಾಗೆ ನೀನು ನಮಗೆ ಕೊಟ್ಟಂಥ ಕೃಪೆಗಾಗಿ ದಯೆಗಾಗಿ ವಂದನೆ ಹೇಳ್ತೇವೆ ಸ್ವಾಮಿ. ಆಳವಾದ ಮರ್ಮಗಳನ್ನು, ಆಳವಾದ ಪ್ರಕಟಣೆಗಳನ್ನು ನಮಗೆ ಪ್ರಕಟಪಡಿಸಿ ನಡೆಸಬೇಕಾ ಕರ್ತನೆ ಕೇಳ್ಕೊತೇನೆ. ಈ ದಿವಸ ಕೂಡ ನಮ್ಮನ್ನು ತಗ್ಗಿಸಿದ ಕೈಗೆ ಒಪ್ಪಿಸಿಕೊಡ್ತೇವೆ. ನಮ್ಮನ್ನು ನಡೆಸು ಸ್ವಾಮಿ, ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 7ರಿಂದ 13 ವಾಕ್ಯ ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3, 7-13 ವರ್ಡ್ಸ್. ಫಿಲದೆಲ್ಫಿಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಪರಿಶುದ್ಧನು, ಸತ್ಯವಂತನು, ದಾವಿದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ, ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯೆಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳುಕೊಳ್ಳುವಂತೆಯೂ ಮಾಡುವೆನು. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಬೇಗನೆ ಬರುತ್ತೇನೆ. ನಿನಗಿರುವುದನ್ನು ಹಿಡಿದುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕ ಅಧ್ಯಯನ ಮಾಡ್ತಾ ಇದ್ದೇವೆ. ಪ್ರಕಟಣೆ ಪುಸ್ತಕದಲ್ಲಿ 22 ಅಧ್ಯಾಯಗಳಿವೆ. 22 ಅಧ್ಯಾಯಗಳನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಪ್ರಕಟಣೆ 1:19 ವಾಕ್ಯದ ಆಧಾರದಲ್ಲಿ, ರೆವಲ್ಯೂಷನ್ ಚಾಪ್ಟರ್ 1:19 ವರ್ಸಸ್ ಆಧಾರದಲ್ಲಿ 3 ವಿಭಾಗಗಳನ್ನಾಗಿ ಪ್ರಕಟಣೆ ಪುಸ್ತಕವನ್ನು ವಿಂಗಡಿಸಲಾಗಿದೆ. ನಡೆದ ಸಂಗತಿ, ನಡೆಯುತ್ತಿರುವ ಸಂಗತಿ, ನಡೆಯಬೇಕಾದ ಸಂಗತಿ. ನಡೆದ ಸಂಗತಿ 1ನೇ ಅಧ್ಯಾಯವಾಗಿದೆ. ಅಲ್ಲಿ ಪುನರುತ್ಥಾನ ಹೊಂದಿದಂಥ ಕರ್ತನಾದ ಯೇಸು ಸ್ವಾಮಿಯನ್ನು ಕಾಣ್ತೇವೆ. ನಡೀತಿರುವಂಥ ಸಂಗತಿ ಸಭಾಕಾಲವಾಗಿದೆ. 2 ಮತ್ತು 3ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ನಡೆಯಬೇಕಾದ ಸಂಗತಿ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 22ನೇ ಅಧ್ಯಾಯದವರೆಗೆ ನಾವು ನಡೆಯಬೇಕಾದ ಸಂಗತಿಗಳ ಕುರಿತಾಗಿ ಕಾಣ್ತೇವೆ. ಎತ್ತಲ್ಪಡುವಿಕೆಯಿಂದ ನಿತ್ಯತೆಯವರೆಗಿರುವಂಥ ಸಂಗತಿ ಅಂದರೆ ರಾಪ್ಚರ್ ಟು ಇಟರ್ನಿಟಿ ಎಂಬುದಾಗಿ ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಹೀಗೆ 3 ವಿಭಾಗಗಳನ್ನಾಗಿ ಈ ಪ್ರಕಟಣೆ ಪುಸ್ತಕವನ್ನು ವಿಭಜಿಸಲಾಗಿದೆ. ಮಾತ್ರವಲ್ಲ, ಹಳೆ ಒಡಂಬಡಿಕೆಯ ಪ್ರವಾದನೆ ಪುಸ್ತಕ ದಾನಿಯೇಲನ ಪುಸ್ತಕವಾಗಿದೆ. ಹೊಸ ಒಡಂಬಡಿಕೆಯ ಪ್ರವಾದನೆ ಪುಸ್ತಕ ಪ್ರಕಟಣೆ ಪುಸ್ತಕವಾಗಿದೆ. ಹಳೆ ಒಡಂಬಡಿಕೆಯ ದಾನಿಯೇಲನ ಪುಸ್ತಕ ಸತ್ಯವೇದದಲ್ಲಿ 27ನೇ ಪುಸ್ತಕವಾಗಿದೆ. ಹೊಸ ಒಡಂಬಡಿಕೆಯ ಪ್ರಕಟಣೆ ಪುಸ್ತಕ ಹೊಸ ಒಡಂಬಡಿಕೆಯಲ್ಲಿ ಕೂಡ 27ನೇ ಪುಸ್ತಕ ಎಂಬುದಾಗಿ ನಾವು ಕಾಣ್ತೇವೆ ಪ್ರಿಯರೇ. ಈಗ ನಾವು ಪ್ರಾಮುಖ್ಯವಾದ ಸಂಗತಿ, ನಾವು ಕಳೆದ ದಿವಸಗಳಲ್ಲಿ ಸುಮಾರು 5 ಸಭೆಗಳ ಬಗ್ಗೆ ನಾವು ಧ್ಯಾನ ಮಾಡಿದ್ದೆವು. ಈಗ ಧ್ಯಾನಿಸುವಂಥ ಸಭೆ 6ನೇ ಸಭೆ ಅಂದರೆ ಫಿಲದೆಲ್ಫಿಯ ಸಭೆ ಕುರಿತಾಗಿ ನಾವು ಈಗ ಧ್ಯಾನ ಮಾಡ್ತಾ ಇದ್ದೇವೆ. ಫಿಲದೆಲ್ಫಿಯ ಅಂದರೆ ಸಹೋದರರ ಪ್ರೀತಿ. ಮಾತ್ರವಲ್ಲ, ಫಿಲದೆಲ್ಫಿಯ ಯಾವ ದೇಶದಲ್ಲಿತ್ತು ಅದರ ಚರಿತ್ರೆ ಕುರಿತ ಕಳೆದ ದಿವಸಗಳಲ್ಲಿ ನಾವು ಧ್ಯಾನ ಮಾಡಿಕೊಂಡು ಬಂದಿದ್ದೇವೆ. ನಾವು ಈ ಒಂದು 7ರಿಂದ 13 ವಾಕ್ಯದವರೆಗೆ ಇರುವ ಫಿಲದೆಲ್ಫಿಯ ಸಭೆ ಕುರಿತಾಗಿರುವ ಅಧ್ಯಯನವನ್ನು ನಾವು 6 ವಿಭಾಗಗಳ ವಿಂಗಡಿಸಿ ಧ್ಯಾನ ಮಾಡ್ತಾ ಇದ್ದೇವೆ. 1ನೇ ಭಾಗ 7ನೇ ವಚನ, 2ನೇ ಭಾಗ 8 ಮತ್ತು 9ನೇ ವಚನ, 3ನೇ ಭಾಗ 10ನೇ ವಚನ, 4ನೇ ಭಾಗ 11 ವಚನ, 5ನೇ ಭಾಗ 12 ವಚನ, 6ನೇ ಭಾಗ 13ನೇ ವಚನ. ಹೀಗೆ 6 ವಿಭಾಗಗಳೊಂದಿಗೆ ವಿಂಗಡಿಸಿ ಈ ಒಂದು ಅಧ್ಯಯನವನ್ನು ನಾವು ಬಂದಿದ್ದೇವೆ ಪ್ರಿಯರೇ. ಮಾತ್ರವಲ್ಲದೆ ಇಲ್ಲಿ ನಾವು ಕಳೆದ ದಿವಸಗಳಲ್ಲಿ ಅನೇಕ ಸಂಗತಿಗಳನ್ನು ಫಿಲದೆಲ್ಫಿಯ ಸಭೆ ಬಗ್ಗೆ ಧ್ಯಾನಿಸಿ ಅದರಲ್ಲಿ ನಾವು ನೋಡ್ತೇವೆ. ಈಗ 1ನೇ ಭಾಗ ನಾವು ಈಗಾಗಲೇ ಮುಗಿಸಿದ್ದೇವೆ. 7ನೇ ವಚನ. 2ನೇ ವಿಭಾಗದಲ್ಲಿ ನಾವು ಇದ್ದೇವೆ. ನಾವು 8 ಮತ್ತು 9ನೇ ವಚನ. ನಾವೀಗ ನಮಗೆ ಬೇಕಾದ ವಾಕ್ಯ 9ನೇ ವಚನವಾಗಿದೆ. ಅದನ್ನು ಓದಿಕೊಳ್ಳೋಣ. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯೆಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ
ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದನ್ನು ತಿಳುಕೊಳ್ಳುವಂತೆಯೂ ಮಾಡುವೆನು. ನೋಡಿ, ತಮ್ಮನ್ನು ಯಹೂದ್ಯರೆಂದು ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರು ಕೆಲವರು ನಿನ್ನ ಪಾದದಲ್ಲಿ ಬಂದು ಬೀಳುವಂತೆ ನಾನು ಮಾಡ್ತೇನೆ ಎಂಬುದಾಗಿ ಕರ್ತನು ಹೇಳ್ತಾನೆ. ನಿನ್ನೆ ದಿವಸ ಸೈತಾನನ ಸಮಾಜದವರೆಂದರೆ ಯಾರು ಎಂಬುದಾಗಿ ನಾವು ರೆವಲ್ಯೂಷನ್ 2:9 ಆಧಾರದಲ್ಲಿಯೂ ಅನೇಕ ವಾಕ್ಯಗಳ ಆಧಾರದಲ್ಲಿ ನಾವು ನಿನ್ನೆ ದಿವಸ ನಾವು ಕಲಿತುಕೊಂಡೆವು ಪ್ರಿಯರೇ. ಇವತ್ತು ನಾವು ಕಲಿಯುವಂಥ ವಿಚಾರ 9ನೇ ವಾಕ್ಯದ ಕೊನೆಯ ವಿಷಯವಾಗಿದೆ, ಅಥವಾ 2ನೇ ಭಾಗದ 6 ವಿಭಾಗಗಳಲ್ಲಿ 7ರಿಂದ 13 ವಾಕ್ಯದ ಫಿಲಡೆಲ್ಫಿಯ ಸಭೆ ಅಧ್ಯಯನದ 6 ಭಾಗಗಳಲ್ಲಿ 2ನೇ ಭಾಗದ ಕೊನೆಯ ವಿಷಯದಲ್ಲಿ ಇವತ್ತು ನಾವು ಕಲಿಯಲಿಕ್ಕೆ ಹೋಗ್ತೇವೆ. ನಾನು ನಿನ್ನನ್ನು ಪ್ರೀತಿಸಿದ್ದನ್ನು ತಿಳುಕೊಳ್ಳುವಂತೆ ಮಾಡುವೆನು. ಪ್ರೈಸ್ ಗಾಡ್. ಅಂದರೆ ದೇವರ ವಿಷಯ ಏನೆಂದರೆ, ದೇವರು ತನ್ನ ಜನರನ್ನು ಪ್ರೀತಿಸುವಂಥದ್ದನ್ನು ಗುಪ್ತವಾಗಿ ಅಲ್ಲ, ಅಂದರೆ ಅನೇಕ ಜನರು ತಿಳುಕೊಳ್ಳುವ ಹಾಗೆ ಕರ್ತನು ಮಾಡ್ತಾನಂತೆ. ನಾವು ಯೆರೆಮೀಯ 31:3ನೇ ವಾಕ್ಯ ಓದುವ. ಜೆರೆಮೀಯ 31:3 ವರ್ಸಸ್. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಇನ್ನೊಂದು ವಾಕ್ಯ ಓದುವ. ಕೀರ್ತನೆ 31:19 Psalms 31:19. ಸದ್ಭಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರುವಂತ ಮೇಲುಗಳು ಆಶ್ರಿತರಿಗೋಸ್ಕರ ನೀನು ಎಲ್ಲರ ಮುಂದೆ ಮಾಡಿದ ಉಪಕಾರಗಳು ಎಷ್ಟೋ ವಿಶೇಷವಾಗಿದೆ. ಇಲ್ಲಿ 2 ವಿಷಯ ನೋಡ್ತೇವೆ. ಸದ್ಭಕ್ತರಿಗಾಗಿ ದೇವರು ಮೇಲುಗಳನ್ನು ಇಟ್ಟುಕೊಂಡಿದ್ದಾನೆ. ಸತ್ಯ ಭಕ್ತರಿಗೋಸ್ಕರ, ನಿಜ ಭಕ್ತರಿಗೋಸ್ಕರವಾಗಿ ಅನೇಕ ಮೇಲುಗಳನ್ನು ಕರ್ತನು ಇಟ್ಟುಕೊಂಡಿದ್ದಾನೆ ಎಂಬುದಾಗಿ ನೋಡ್ದು. ಅದನ್ನೇ ನಾವು 1 Corinthians 2:9 ಓದ್ತೇವೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯರ ಹೃದಯದಲ್ಲಿ ಹುಟ್ಟಲಿಲ್ಲ, ತನ್ನ ಪ್ರೀತಿಸುವರಿಗಾಗಿ ಏನೆಲ್ಲ ಸಿದ್ಧ ಮಾಡಿಟ್ಟಿದ್ದಾನೆಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಸದ್ಭಕ್ತರಿಗಾಗಿ ಅನೇಕ ಮೇಲುಗಳನ್ನು ಕರ್ತನು ಇಟ್ಟುಕೊಂಡಿದ್ದಾನೆಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅಲ್ಲಲ್ಲಿಯ 2ನೇದಾಗಿ ಆತನ ಆಶ್ರಿತರಿಗಾಗಿ ಎಲ್ಲರ ಮುಂದೆ ಮಾಡಿದ ಉಪಕಾರಗಳು ಎಷ್ಟು ವಿಶೇಷ. ಆತನ ಆಶ್ರಯದಲ್ಲಿ ಯಾರು ಬರ್ತಾರಲ್ಲ ಅವರಿಗೆ ಎಲ್ಲರ ಮುಂದೆ ಆತನ ಉಪಕಾರಗಳು ಎಲ್ಲರೂ ಕಾಣುವ ಹಾಗೆ ಉಪಕಾರಗಳನ್ನು ಮಾಡ್ತಾನೆ ಎಂಬುದು ನೋಡ್ತೇವೆ. ಕೀರ್ತನೆ 91:1 ಹೇಳ್ತದೆ. Psalms 91:1 ಹೇಳ್ತದೆ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನೆಂಬುದಾಗಿ ನಾವಲ್ಲಿ ಕಾಣ್ತೇವೆ. ನಾವು ಆದಿಕಾಂಡ 26-28 ವಾಕ್ಯ ಓದುವಾಗ ಇಲ್ಲಿ ಈಸಾಕನನ್ನು ದೇವರು ಆಶೀರ್ವಾದ ಮಾಡಿದಂಥದ್ದನ್ನು ಆ ದೇಶದ ಅರಸನು ಕಾಣುವಂಥದ್ದನ್ನು ಕಾಣ್ತೇವೆ. ಓದಿಕೊಳ್ಳೋಣ. ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಯಾರು ಹೇಳ್ತಾ ಇದ್ದಾನೆ ಇದು? ಆ ದೇಶದ ಫಿಲಿಸ್ಟಿಯ ಅರಸನಾದ ಅಬಿಮೆಲೆಕನು ಬಂದು ಈಸಾಕನೊಂದಿಗೆ ಹೇಳ್ತಾ ಇದ್ದಾನೆ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದದ್ದರಿಂದ ನಾವು ಒಬ್ಬರಿಗೋಸ್ಕರ ಪ್ರಮಾಣ ಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣವೆಂದು. ಅಂದ್ರೆ ಯೆಹೋವನು ನಿನ್ನ ಸಂಗಡ ಇದ್ದದೆಂದು ಸ್ಪಷ್ಟವಾಗಿ ನಮಗೆ ಕಂಡು ಬಂದಿದೆ. ಅದಕ್ಕಾಗಿ ನಾನು ಮತ್ತು ನೀವು ಒಡಂಬಡಿಕೆ ಮಾಡಿಕೊಂಡು ಆ ದೇಶದ ಉನ್ನತ ರಾಜನು ಬಂದು ಸಾಧಾರಣ ಮನುಷ್ಯನ ಈಸಾಕನೊಟ್ಟಿಗೆ ಅಲ್ಲಿ ಒಡಂಬಡಿಕೆ ಮಾಡಿಕೊಳ್ಳುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಯಾಕಂದರೆ ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸುವ ಗುಪ್ತವಾಗಿ ಆಶೀರ್ವಾದ ಮಾಡುವುದಿಲ್ಲ, ಎಲ್ಲರೂ ಕಾಣುವ ಹಾಗೆ ಆತನು ಆಶೀರ್ವಾದ ಮಾಡುವಂಥ ದೇವರು. ಯಾರನ್ನು ಆತನ ಆಶೀರ್ವದಿಸ್ತಾನೆ? ನಿಜ ಭಕ್ತರನ್ನು, ಆತನ ಆಶ್ರಿತರನ್ನು ಎಂಬುದಾಗಿ, ಸತ್ಯ ಭಕ್ತರನ್ನು ಎಂಬುದಾಗಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆದಿಕಾಂಡ 21-22 ವಾಕ್ಯ ಓದುವ. ಜೆನೆಸಿಸ್ 21:22. ಆ ಕಾಲದಲ್ಲಿ ಅಬಿಮೆಲೆಕನು ತನ್ನ ಸೇನಾಧಿಪತಿಯಾದ ಫಿಕೋಲನ ಸಮೇತ ಅಬ್ರಾಮನಿಗೆ, ನೀನು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದಾನಾದ್ದರಿಂದ ನೀನು ಈ ಸ್ಥಳದಲ್ಲಿ ನನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ನೀನು ನನಗಾಗಲಿ ನನ್ನ ಪುತ್ರ ಪೌತ್ರರಿಗಾಗಲಿ ಏನೂ ಅನ್ಯಾಯ ಮಾಡದೆ ನಾನು ನಿನಗೆ ಹಿತವನ್ನು ಮಾಡಿದಂತೆಯೇ ನನಗೂ ನೀನು ಇಳುಕೊಂಡಿರುವ ಈ ದೇಶಕ್ಕೂ ಹಿತವನ್ನು ಮಾಡುವುದಾಗಿ ದೇವರ ಮೇಲೆ ಪ್ರಮಾಣ ಮಾಡಬೇಕೆಂದು ಹೇಳಿದನು. ನೋಡಿ, ಅಲ್ಲಿ ದೇಶದ ಅರಸನು ಅಬ್ರಾಮನ ಬಳಿಗೆ ಕೂಡ ಬಂದಿದ್ದಾನೆ. ನಿನ್ನೊಂದಿಗೆ ನೀನು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ
ದೇವರು ನಿನ್ನೊಂದಿಗೆ ಇದ್ದಾನೆ, ನನಗೆ ಸ್ಪಷ್ಟವಾಗಿ ಗೊತ್ತಾಯ್ತು ಎಂಬಂಥ ಮಾತನ್ನು ಅಲ್ಲಿ ಅಬಿಮೆಲೆಕನು ಅರಸನು ಅಲ್ಲಿ ಹೇಳುವಂಥದ್ದನ್ನು ಕಾಣ್ತಾ ಇದ್ದೇವೆ ಪ್ರಿಯರೇ. ದೇವರು ನಮ್ಮ ಜೊತೆಲಿ ಇರುವಂಥದ್ದನ್ನು ಅನೇಕರು ಕಾಣ್ತಾರೆ. ಕಾಣುವ ರೀತಿಯಲ್ಲಿ ದೇವರು ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ದೇವರು ನಮ್ಮ ಪ್ರೀತಿ ಮಾಡಿದ್ದನ್ನು, ದೇವರು ನಮ್ಮ ಜೊತೆಲಿ ಇರುವಂಥದ್ದನ್ನು, ದೇವರು ನಮ್ಮ ನಡೆಸುತ್ತಾ ಇದ್ದಾನೆಂಬುದನ್ನು ಅನೇಕರು ತಿಳುಕೊಳ್ಳುವ ಹಾಗೆ ದೇವರು ಮಾಡ್ತಾನೆ ಅಂತ ಪ್ರಿಯರೇ. ಅಲ್ಲಲ್ಲಿಯ ಅದೆಷ್ಟು ವಿಶೇಷ. ಅದಕ್ಕಾಗಿ ನೋಡಿ, ನಾವು ವಿಮೋಚನೆಗಳ 33ನೇ ಅಧ್ಯಾಯದಲ್ಲಿ 15, 16, 17 ವಾಕ್ಯ ಸೇರಿಸಿ ಓದುವುದಾದರೆ, ನೀನು ನಮ್ಮ ಜೊತೆಯಲ್ಲಿ ಬಾರದು, ನಮ್ಮನ್ನು ಕಳಿಸಬಾರದು, ನೀನು ನಮ್ಮ ಜೊತೆ ಬರುವುದರಿಂದ ನಾವೆಲ್ಲ ಜನರಿಗೆ ವಿಶೇಷವಾದವರು ಎಂಬುದಾಗಿ ಕಾಣ್ತಾ ಎಂಬಂಥ ಮಾತನ್ನಲ್ಲಿ ಮೋಶೆ ಕರ್ತನೊಟ್ಟಿಗೆ ಹೇಳ್ತಾ ಇದ್ದಾನೆ. ಓದಿ ನೋಡುವ. ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು, ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು, ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದ ತಿಳಿದು ಬರುವುದು. ಇದರಿಂದ ನಾನು ನಿನ್ನ ಪ್ರಜೆಗಳಾದ ಇವರು ಭೂಮಿಯಲ್ಲಿರುವ ಬೇರೆ ಎಲ್ಲಾ ಜನಾಂಗಗಳಿಗಿಂತಲೂ ವಿಶೇಷವಾಗಿದ್ದೇವೆಂಬುದು ತೋರುವುದು ಅಂದನು. ಪ್ರೈಸ್ ಗಾಡ್. ಉದಾಹರಣೆಗೆ ಒಂದು ಉದಾಹರಣೆ ಹೇಳಬೇಕಾದ್ರೆ, ನಮ್ಮ ದೇಶದ ಪ್ರಧಾನಿ ಅಥವಾ ರಾಜ್ಯದ ಮುಖ್ಯಮಂತ್ರಿಯವರು ನಮ್ಮ ಕುಟುಂಬ ನಮ್ಮ ಮನೆಗೆ ಬಂದರೆ ನಮ್ಮನ್ನು ಪ್ರೀತಿಸುವಂಥದ್ದನ್ನು ಜನರಿಗೆ ಗೊತ್ತಾಗುವಾಗ ಅದರ ಪ್ರತಿಕ್ರಿಯೆ ಯಾವ ರೀತಿಯಲ್ಲಿ ಇರ್ಬೋದೆಂಬುದಾಗಿ ಊಹಿಸಿ ನೋಡಿ ಪ್ರಿಯರೇ. ಹಾಗಾದರೆ ಭೂಮಿ ಮತ್ತು ಆಕಾಶ ಉಂಟು ಮಾಡಿದ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಪ್ರೀತಿಸಿದ್ದನ್ನು ತಿಳುಕೊಳ್ಳುವಂತೆ ಮಾಡ್ತಾನೆ. ಯಾರು ತಿಳುಕೊಳ್ಳುವಂತೆ? ಆ ಸೈತಾನನ ಸಮಾಜದವರು. ಅವರೆಲ್ಲರೂ ತಿಳುಕೊಳ್ಳುವ ಹಾಗೆ ನಾನು ಮಾಡ್ತೇನೆ ಎಂಬಂಥ ಮಾತನ್ನು ಅಲ್ಲಿ ಕರ್ತನಲ್ಲಿ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಆದಿಕಾಂಡ 39, 2-6 ಜೆನಿಸಿಸ್ 39, 2-6. ಯೋಸೇಫನೊಟ್ಟಿಗೆ ದೇವರು ಇರುವಂಥದ್ದು, ದೇವರು ಪ್ರೀತಿ ಮಾಡುವಂಥದ್ದು, ಅದನ್ನು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸುವಂಥದ್ದನ್ನು ಕಾಣ್ತೇವೆ ನಾವು. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದನಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು. ಒಂದೊಂದು ದೇವರು ಆತನ ಜೊತೆಗಿದ್ದಾನೆ. ಇದನ್ನು 44 ತಿಳ್ಕೊಳ್ತಾನೆ. ಎರಡನೇದಾಗಿ ಅವನು ಕೈ ಹಾಕಿದ ಎಲ್ಲಾ ಕೆಲಸವನ್ನು ಸಫಲ ಮಾಡ್ತಾನೆಂಬುದಾಗಿ ಕೂಡ ಆತ ತಿಳ್ಕೊಳ್ತಾ ಇದ್ದಾನೆ. ಮಾಡುತ್ತಾನೆಂದು ಅವನ ದನಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದನಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಂದಿನಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಮನೆಯಲ್ಲಾಗಲಿ ಹೊಲದಲ್ಲಾಗಲಿ ಅವನಿಗಿದ್ದ ಎಲ್ಲದರ ಮೇಲೆ ಯೆಹೋವನ ಆಶೀರ್ವಾದ ಉಂಟಾಯಿತು. ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಒಪ್ಪಿಸಿದನು. ಇವನು ತನ್ನ ಬಳಿಯಲ್ಲೇ ಇದ್ದದ್ದರಿಂದ ತಾನು ತಿನ್ನುವ ಆಹಾರ ಒಂದನ್ನೇ ಹೊರತು ಬೇರೆ ಯಾವುದನ್ನು ಚಿಂತಿಸಲಿಲ್ಲ. ಇದಲ್ಲದೆ ಯೋಸೇಫನು ರೂಪದಲ್ಲಿಯೂ ಮುಖಭಾವದಲ್ಲಿಯೂ ಸುಂದರನಾಗಿದ್ದನು. 21-23 ವಾಕ್ಯ ಕೂಡ ಓದಿ. ಇಲ್ಲಿ 44 ತಿಳ್ಕೊಳ್ತಾ ಇದ್ದಾನೆ. ದೇವರು ಯೋಸೇಫನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ಆತನೊಂದಿಗೆ ದೇವರಿದ್ದಾನೆ, ಆತನು ಕೈ ಹಾಕಿದ ಎಲ್ಲ ಕೆಲಸ ಸಫಲ ಮಾಡ್ತಾನೆ ಎಂಬುದಾಗಿ ಅವನ ಯಜಮಾನದ 44 ತಿಳ್ಕೊಳ್ತಾನೆ.
ಅಲ್ಲಿ ಸೆರೆಮನೆಗೆ ಹೋದಂಥ ಸಂದರ್ಭದಲ್ಲಿ ಸೆರೆಮನೆ ಯಜಮಾನನು ಕೂಡ ತಿಳ್ಕೊಳ್ಳೋದು ನೋಡ್ತೀವಿ. 21ನೇ ವಾಕ್ಯದಿಂದ ಓದಿ. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಆದರೂ ದೇವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ಸೆರೆಮನೆಯ ಯಜಮಾನನು ಸೆರೆಯಲ್ಲಿದ್ದವರೆಲ್ಲರನ್ನು ಯೋಸೇಫನ ವಶಕ್ಕೆ ಕೊಟ್ಟು ಬಿಟ್ಟನು. ಅಲ್ಲಿ ಮಾಡಬೇಕಾದದನ್ನೆಲ್ಲ ಯೋಸೇಫನೇ ಮಾಡಿಸಿದನು. ಯೆಹೋವನು ಅವನ ಸಂಗಡ ಇದ್ದು ಅವನು ನಡೆಸಿದ್ದೆಲ್ಲವನ್ನು ಕೈಗೂಡಿಸಿದ್ದರಿಂದ ಅವನ ವಶದಲ್ಲಿದ್ದ ಯಾವುದೊಂದರ ವಿಷಯದಲ್ಲಿಯೂ ಸೆರೆಮನೆಯ ಯಜಮಾನನು ಏನೂ ಚಿಂತಿಸಲಿಲ್ಲ. ನೋಡಿ, ಇಲ್ಲಿ ಸೆರೆಮನೆ ಯಜಮಾನ ತಿಳ್ಕೊಳ್ತಾ ಇದ್ದಾನೆ, ದೇವರು ಯೋಸೇಫನನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ದೇವರು ಯೋಸೇಫನ ಸಂಗಡ ಇದ್ದಾನೆ, ಅವನ ಕೈ ಹಾಕಿದ ಕೆಲಸ ಸಫಲ ಮಾಡ್ತಾನೆ ಎಂಬುದು ಇಲ್ಲಿ ಕೂಡ ಸೆರೆಮನೆ ಯಜಮಾನ ತಿಳ್ಕೊಳ್ಳುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಇನ್ನೊಂದು ವಾಕ್ಯ ಆದಿಕಾಂಡ 30, 25, 27, Genesis chapter 33, 25-27 ವಾಕ್ಯ ಓದಿಕೊಳ್ಳೋಣ. ರಾಹೇಲಳು ಯೋಸೇಫನನ್ನು ಹೆತ್ತ ನಂತರ ಯಾಕೋಬನು ಲಾಬಾನನಿಗೆ ನನಗೆ ಅಪ್ಪಣೆ ಕೊಡಬೇಕು, ನಾನು ನನ್ನ ದೇಶದಲ್ಲಿರುವ ಸ್ವಂತ ಊರಿಗೆ ಹೋಗಬೇಕು. ನಾನು ಸೇವೆ ಮಾಡಿ ಪಡಕೊಂಡ ಹೆಂಡತಿಯರನ್ನು ನನ್ನ ಮಕ್ಕಳನ್ನು ನನಗೆ ಒಪ್ಪಿಸು. ನಾನು ಹೋಗುತ್ತೇನೆ. ನಾನು ನಿನಗೆ ಮಾಡಿದ ಸೇವೆ ನಿನಗೆ ತಿಳಿದೇ ಇದೆ ಎಂದು ಹೇಳಲು ಲಾಬಾನನು ಅವನಿಗೆ ನನ್ನ ಮೇಲೆ ದಯವಿಟ್ಟು ನನ್ನ ಬಳಿಯಲ್ಲೇ ಇರು. ಯೆಹೋವನು ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿಪಡಿಸಿದ್ದಾನೆಂದು ಚೆನ್ನಾಗಿ ತಿಳಿದಿದ್ದೇನೆ. ನೋಡಿ, ಎಂತ ಒಂದು ಮಾತು ನೋಡಿ. ನಿನ್ನ ನಿಮಿತ್ತ ನಿನ್ನನ್ನು ದೇವರು ಪ್ರೀತಿ ಮಾಡ್ತಾನೆ, ನಿನ್ನ ಸಂಗಡ ದೇವರಿದ್ದಾನೆ, ನಿನ್ನ ನಿಮಿತ್ತವಾಗಿ ಇವತ್ತು ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ ಎಂಬುದಾಗಿ ಇಲ್ಲಿ ಸಾಕ್ಷಿ ಕೊಡುವಂಥ ಲಾಬಾನನನ್ನು, ಅಂದರೆ ಯಾಕೋಬನ ಮಾವನನ್ನು ಅಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರು. ಇನ್ನೊಂದು ವಾಕ್ಯ ಓದುವ. 1 ಪೂರ್ವಕಾಲ 29-25, 1 Chronicle chapter 29 verses 25. ಯೆಹೋವನು ಇಸ್ರಾಯೇಲರೆಲ್ಲರಿಗೆ ಗೊತ್ತಾಗುವಂತೆ ಸೊಲೊಮೋನನನ್ನು ಅಭಿವೃದ್ಧಿಪಡಿಸಿ ಅವನಿಗಿಂತ ಮೊದಲು ಇಸ್ರಾಯೇಲರನ್ನಾಳಿದ ಎಲ್ಲ ಅರಸರ ವೈಭವಕ್ಕಿಂತಲೂ ಹೆಚ್ಚಿನ ವೈಭವವನ್ನು ಅವನಿಗೆ ಅನುಗ್ರಹಿಸಿದನು. ಇಸ್ರಾಯೇಲೆಲ್ಲರಿಗೆ ಗೊತ್ತಾಗುವ ಹಾಗೆ. ಹಾಗಾದ್ರೆ ಕೀರ್ತನೆ 23:5 ಹೇಳ್ತದೆ, ವೈರಿಗಳ ಮುಂದೆ ನನಗೋಸ್ಕರ ಔತಣ ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆ ತುಂಬಿ ಹೊರಸೂಸುವುದೆಂಬಂಥ ಮಾತನ್ನು ಅಲ್ಲಿ ದಾವೀದನು ಹೇಳುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಮಾತ್ರವಲ್ಲ, ಕೀರ್ತನೆ 3:3 Psalms 3:3 ಕೂಡ ನೋಡ್ತೇವೆ. ಆತನು ಯೆಹೋವನು ನನಗೆ ಗುರಾಣಿಯಾಗಿದ್ದಾನೆ, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು, ಮಾತ್ರವಲ್ಲ ನನ್ನ ಗೌರವಕ್ಕೆ ಆಧಾರನೆಂಬಂಥ ಒಂದು ಸಾಕ್ಷಿಯನ್ನು ಅಲ್ಲಿ ಭಕ್ತನಾದ ದಾವೀದನು ಕೊಡುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ ದೇವರು ನಿನ್ನನ್ನು ಪ್ರೀತಿ ಮಾಡುವಂಥದ್ದನ್ನು ಅನೇಕರು ಕಾಣುವ ಹಾಗೆ, ದೇವರು ನಿನ್ನ ಜೊತೆ ಇರುವಂಥದ್ದನ್ನು ಅನೇಕರು ಕಾಣುವ ಹಾಗೆ ದೇವರು ಮಾಡಲಿಕ್ಕೆ ಹೋಗುತ್ತಾನೆಂಬುದಾಗಿ ನಾವು ತಿಳ್ಕೊಳ್ತೇವೆ ಪ್ರಿಯರೇ. ಅಲ್ಲಲ್ಲಿಯ ನಾವು 1 ಸಾಮುವೇಲ 3:19-21 ವಾಕ್ಯ ಓದುವಾಗ, ಸಾಮುವೇಲನ ಸಂಗಡ ದೇವರು ಇದ್ದನು. ಆದ ಕಾರಣ ಅವನು ಮಾಡಿದ ಒಂದೇ ಒಂದು ಪ್ರವಾದನೆ ಅದು ಬಿದ್ದು ಹೋಗಲಿಲ್ಲ. ದಾನ್ನಿಂದ ಬೆರ್ಷೆಬದವರೆಗೆ ಅವನು ಪ್ರಸಿದ್ಧನಾದ ಪ್ರವಾದಿಯಾಗಿ ಮಾರ್ಪಡುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ ಒಂದು ತಿಳ್ಕೊಳ್ಳಿ ಪ್ರಿಯರೇ, ಅಲ್ಲಲ್ಲಿ ಎಷ್ಟೇ ಜನ ನಿಮಗೆ ವಿರುದ್ಧವಾಗಿ ಎದ್ದೇಳಬಹುದು, ವಿರುದ್ಧವಾಗಿ ತೊಂದರೆಗಳನ್ನು ಎಬ್ಬಿಸಬಹುದು, ಸಮಸ್ಯೆಗಳನ್ನು ಎಬ್ಬಿಸಬಹುದು, ಅಲ್ಲಿ ನಮ್ಮ ನಾಶ ಮಾಡಲಿಕ್ಕೆ ಹಾತೊರೆಯಬಹುದು. ಆದರೆ ಒಂದು ತಿಳ್ಕೊಳ್ಳಿ, ದೇವರು ಅಂಥ ವ್ಯಕ್ತಿಗಳು ನಿಮ್ಮ ಕಾಲ ಬುಡಕ್ಕೆ ಬಂದು ಬೀಳುವಾಗಿ ದೇವರು ಮಾಡ್ತಾನೆ. ಮಾತ್ರವಲ್ಲ, ಇಲ್ಲಿ ಇನ್ನೊಂದು ವಾಕ್ಯ ಹೇಳ್ತದೆ, ಏನೆಂದರೆ ಹಲ್ಲೆಲೂಯ, ದೇವರು ನಿಮ್ಮನ್ನು ಪ್ರೀತಿಸುವುದನ್ನು ಅವರು ತಿಳುಕೊಳ್ಳುವ ಹಾಗೆ ದೇವರು ಮಾಡ್ತಾನೆ. ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ, ದೇವರು ನಿಮ್ಮ ಜೊತೆ ಇದ್ದಾನೆ, ಆತನ ನಿಮ್ಮ ಮೇಲೆ ಇದ್ದೆಂಬ ವಿಷಯವನ್ನು ಅವರು ಅರಿತುಕೊಳ್ಳುವ ಹಾಗೆ ದೇವರು ಮಾಡ್ತಾನೆ ಎಂಬುದಾಗಿ ಈ ವಾಕ್ಯಗಳ ಆಧಾರದಲ್ಲಿ ನಾವು ತಿಳ್ಕೊಳ್ತೇವೆ. ಹಾಗಾದರೆ 2ನೇ ಭಾಗ ಇಲ್ಲಿಗೆ ಮುಗಿಯಿತು. ಅಂದರೆ ಈ 6 ಭಾಗಗಳು ಈ ಒಂದು
ಫಿಲದೆಲ್ಫಿಯ ಸಭೆಗೆ ಸಂಬಂಧವಾದಂಥ ಧ್ಯಾನದಲ್ಲಿ 1ನೇ ಭಾಗ 7ನೇ ವಚನ, 2ನೇ ಭಾಗ 8 ಮತ್ತು 9ನೇ ವಚನ. ಈಗ 3ನೇ ಭಾಗಕ್ಕೆ 10ನೇ ವಾಕ್ಯಕ್ಕೆ ನಾವು ಬರ್ತೇವೆ. 10ನೇ ವಾಕ್ಯನ ಓದಿಕೊಳ್ಳೋಣ ಪ್ರಿಯರೇ. Revelation 3:10. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ನೋಡಿ ಕರ್ತನ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ. ಕರ್ತನಲ್ಲಿ ಸಾಕ್ಷಿ ಕೊಡ್ತಾ ಸಭೆ, ಫಿಲದೆಲ್ಫಿಯ ಸಭೆಯನ್ನು ನೋಡಿ ಅಥವಾ ನಿಮ್ಮ ನೋಡಿಕೊಂಡು ಹೇಳುವಂಥ ಒಂದು ಮಾತು, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಾನು ನಿನ್ನನ್ನು ಕಾಪಾಡುತ್ತೇನೆಂಬಂಥ ಒಂದು ಮಾತನ್ನು ಅಥವಾ ವಾಗ್ದಾನವನ್ನು ಅಲ್ಲಿ ಕರ್ತನು ಮಾಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಸಹನ ವಾಕ್ಯವನ್ನು ಕಾಪಾಡಿಕೊಳ್ಳುವಂಥದ್ದು. ಕಳೆದ ದಿವಸಗಳಲ್ಲಿ ನನ್ನ ವಾಕ್ಯವನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂಬುದಾಗಿ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ ಪ್ರಿಯರೇ. ಅಂದರೆ ದೇವರ ವಾಕ್ಯವನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ನಾವು ಅದನ್ನು ಗಟ್ಟಿಯಾಗಿ ಕಾಪಾಡಿಕೊಳ್ಳುವಂಥದ್ದು, ಅಂದರೆ ವಾಕ್ಯಕ್ಕೋಸ್ಕರವಾಗಿ ನಿಲ್ಲುವಂಥದ್ದು, ಸ್ಟ್ಯಾಂಡ್ ತಗೊಳ್ಳುವಂಥದ್ದಾಗಿದೆ. ವಾಕ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಪ್ರಿಯರೇ. ಅಲ್ಲಲ್ಲಿಯ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕಷ್ಟಗಳು ಬರುವಾಗ, ಹಿಂಸೆಗಳು ಬರುವಾಗ, ಸಮಸ್ಯೆಗಳು ಬರುವಾಗ ಅನೇಕ ಜನರು ನಂಬಿಕೆಯನ್ನು ಬಿಟ್ಟು ಓಡಿ ಹೋಗುತ್ತಾರೆ, ನಂಬಿಕೆಯಿಂದ ಅಗಲಿ ಹೋಗುತ್ತಾರೆ. ಅಥವಾ ಹಿಂಸೆಯಲ್ಲಿ ಕೂಡ ಕೆಲವು ಸಮಯ ನಿಲ್ಲಕ್ಕೆ ನಂಬಿಕೆ ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯವಾಗದೆ ಹಿಂಜಾರಿ ಹೋಗುವಂಥ ಅನುಭವಗಳು ಬರ್ತವೆ ಎಂಬುದಾಗಿ ನಾವು ಇಲ್ಲಿ ಕಾಣ್ತೇವೆ ಪ್ರಿಯರೇ. ನಾವು ಅಪೊಸ್ತಲಕೃತ್ಯ ಇಡೀ 28 ಅಧ್ಯಾಯಗಳನ್ನು ಓದಿ ಧ್ಯಾನಿಸುವುದಾದರೆ ಆದಿ ಸಭೆಗೆ ಬಂದಂಥ ಹಿಂಸೆ ಅಥವಾ ಕಷ್ಟ ಬಾಧೆಗಳ ಕುರಿತಾಗಿ ನಾವು ಧ್ಯಾನಿಸುವಾಗ ನಮಗೆ ಸಂಭವಿಸುವಂಥ ಈ ದಿನಗಳಲ್ಲಿ ಸಂಭವಿಸುವಂಥ ಕಷ್ಟಗಳು ಏನು ಅಲ್ಲ ಪ್ರಿಯರೇ. ಅಲ್ಲಲ್ಲಿಯ ನಾವು ಅಪೊಸ್ತಲಕೃತ್ಯ 5ನೇ ಅಧ್ಯಾಯ ಓದುವುದಾದರೆ 17ನೇ ವಾಕ್ಯದಿಂದ 32 ವಾಕ್ಯದವರೆಗೆ ಓದುವುದಾದರೆ ಅಪೊಸ್ತಲರಿಗೆ ಬಂದಂಥ ಹೋರಾಟ ನಾವು ಕಾಣೋಣ. ಅಲ್ಲಿ ಓದುವ ಹೀಗಿರುವಲ್ಲಿ ಮಹಾಯಾಜಕನು ಸದ್ದುಕಾಯರ ಮತಕ್ಕೆ ಸೇರಿದವರಾದ ಅವನ ಜೊತೆಯಲ್ಲಿದ್ದವರೆಲ್ಲರೂ ಎದ್ದು ಮತಾಭಿಮಾನದಿಂದ ತುಂಬಿದವರಾಗಿ. ಯಾವುದರಿಂದ ತುಂಬಿದವರಾಗಿ? ಮತದ ಮೇಲಿನ ಅಭಿಮಾನ. ಅವರಿಗೆ ದೇವರ ಮೇಲೆ ಪ್ರೀತಿ ಇಲ್ಲ. ಈ ಯಹೂದ್ಯರಿಗೆ ದೇವರ ಮೇಲೆ ಪ್ರೀತಿ ಇಲ್ಲ. ಎಷ್ಟೋ ಜನರಿಗೆ ದೇವರ ಮೇಲೆ ಪ್ರೀತಿ ಇಲ್ಲ, ಮತದ ಮೇಲೆ ಪ್ರೀತಿ, ಧರ್ಮದ ಮೇಲೆ ಇರುವಂಥ ಪ್ರೀತಿಯನ್ನು ಇಲ್ಲಿ ಕಾಣ್ತೇವೆ. ಇವತ್ತು ಕ್ರೈಸ್ತ ವಿಶ್ವಾಸಿಗಳನ್ನು ಯಾಕೆ ಹಿಂಸಿಸುತ್ತಾರೆ, ಯಾಕೆ ತೊಂದರೆ ಕೊಡ್ತಾ ಇದ್ದ ದೇವಸೇವಕರಿಗೆ? ಮತದ ಮೇಲಿನ ಪ್ರೀತಿ, ಧರ್ಮದ ಮೇಲಿನ ಪ್ರೀತಿಯಾಗಿದೆ. ದೇವರ ಮೇಲಿನ ಪ್ರೀತಿ ಅಲ್ಲ, ಧರ್ಮದ ಮೇಲಿನ ಪ್ರೀತಿ. ಧರ್ಮವನ್ನು ಯಾರು ಮಾಡಿದ್ದು? ದೇವರು ಧರ್ಮವನ್ನು ಮಾಡಿದಲ್ಲ ಪ್ರಿಯರೇ, ಮನುಷ್ಯ ಮಾಡಿದ್ದು ಧರ್ಮವನ್ನು. ದೇವರು ಮಾಡಿದ್ದೆಲ್ಲ ಧರ್ಮ. ದೇವರಿಗೂ ಧರ್ಮಕ್ಕೂ ಯಾವುದೇ ಸಂಬಂಧವಿಲ್ಲ. ಯೇಸು ಸ್ವಾಮಿಗೂ ಧರ್ಮಕ್ಕೂ ಯಾವುದು ಸಂಬಂಧ ಇಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಧರ್ಮದ ನಾಯಕ ಯಾರಾಗಿದ್ದಾನೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಒಂದು ಧರ್ಮದವರು ಇನ್ನೊಂದು ಧರ್ಮದವರನ್ನು ಕೊಲ್ಲುವಂಥ ಸನ್ನಿವೇಶಗಳನ್ನು, ಪರಿಸ್ಥಿತಿಗಳನ್ನು ನಾವು ಲೋಕದಲ್ಲಿ ಕಾಣ್ತಾ ಇದ್ದೇವೆ. ಹಲ್ಲೆಲೂಯಾ. ಒಂದು ಧರ್ಮದವರನ್ನು ಕಂಡ್ರೆ ಇನ್ನೊಂದು ಧರ್ಮದವರಿಗೆ ಆಗದಿರುವಂಥ ಪರಿಸ್ಥಿತಿಗಳನ್ನು ಈ ಲೋಕದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅಥವಾ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋಗುವುದರಿಂದಲೂ ಯಾವುದೇ ಪ್ರಯೋಜನವಿಲ್ಲ. ಅಲ್ಲಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ದೇವರು ಬಂದದ್ದು ಯಾಕೆ? ಯೋಹನ ಸುವಾರ್ತೆ 3:16 ಹೇಳ್ತದೆ, ದೇವರು ಈ ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಒಬ್ಬ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆತನ ನಂಬು ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಧರ್ಮದಿಂದಲ್ಲ ರಕ್ಷಣೆ ಉಂಟಾಗುವುದು, ಯೇಸು ಕ್ರಿಸ್ತನಿಂದ. ಅಪೊಸ್ತಲಕೃತ್ಯ 4:12 ಹೇಳ್ತದೆ, ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆಗಾಗಿ ಕೊಡಲ್ಪಟ್ಟಿರೋ ಒಂದೇ ಒಂದು ಹೆಸರಾಗಿದೆ, ಅದು ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಇವತ್ತು ಮನುಷ್ಯನೇ ಧರ್ಮಗಳನ್ನು ಉಂಟು ಮಾಡಿ, ಧರ್ಮಗಳನ್ನು ಸ್ಥಾಪಿಸಿ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಅಲ್ಲಿ ದುರುಪಯೋಗ ಪಡಿಸುವಂಥದ್ದನ್ನು ಕಾಣ್ತೇವೆ. ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋಗುವಂಥ ಜನರನ್ನು ಕಾಣ್ತೇವೆ ಪ್ರಿಯರೇ. ಆದರೆ ಧರ್ಮ ಬದಲಾವಣೆ ಮಾಡುವುದರಿಂದ ಒಬ್ಬ ವ್ಯಕ್ತಿ ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ಧರ್ಮ ಬಿಟ್ಟು ಕ್ರೈಸ್ತ ಧರ್ಮಕ್ಕೆ ಒಬ್ಬ ವ್ಯಕ್ತಿ ಬರುವುದಾದರೂ ಆ ವ್ಯಕ್ತಿ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಆದರೆ ಒಬ್ಬ ವ್ಯಕ್ತಿಗೆ ಬೇಕಾದಿದೆ ರಕ್ಷಣೆ. ಅಲ್ಲಲ್ಲಿಯ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಬೇಕು. ಬದಲಾವಣೆ ಇರುವಂಥದ್ದು ಧರ್ಮದಲ್ಲಿ ಅಲ್ಲ, ಮತದಲ್ಲಿ ಅಲ್ಲ. ಬದಲಾವಣೆ ಇರಬೇಕಾದದ್ದು ಮನುಷ್ಯನ ಹೃದಯದಲ್ಲಿ, ನಂಬಿಕೆಯಲ್ಲಿ. ಅಲ್ಲಿ ಬದಲಾವಣೆ ಆಗಬೇಕು. ಅಲ್ಲಲ್ಲಿ ಅದಕ್ಕೆ ಹೇಳುವಂಥದ್ದು ಮತಾಂತರ ಅಲ್ಲ, ಇದು ಮಾನಸಾಂತರವಾಗಿದೆ ಪ್ರಿಯರೇ. ನಮ್ಮ ಹೃದಯದಲ್ಲಿ ಪರಿವರ್ತನೆ ಆಗಬೇಕು. ನಮ್ಮ ಹೃದಯದಲ್ಲಿ ಪರಿವರ್ತನೆ ಆಗದೆ
ನಾವು ಯಾವ ಧರ್ಮಕ್ಕೆ ಹೋದರೂ ಅಲ್ಲಿ ಏನೂ ಕೂಡ ಪ್ರಯೋಜನ ಇಲ್ಲ. ಇವತ್ತು ನೋಡ್ತೇವೆ, ಒಂದು ಧರ್ಮದವ್ರನ್ನು ಇನ್ನೊಂದು ಧರ್ಮದ ನೋಡೋದಕ್ಕೆ ಸಾಧ್ಯವಾಗದ ದ್ವೇಷವನ್ನು ಕಟ್ಟಿಕೊಂಡು ಜೀವಿಸುವಂಥ ಅನುಭವವನ್ನು ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅದು ಯೇಸು ಸ್ವಾಮಿ ಬಂದದ್ದು ಒಂದು ಕ್ರೈಸ್ತ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ಅಲ್ಲ. ಅದು ಯೇಸು ಕ್ರಿಸ್ತನು ಕ್ರೈಸ್ತ ಧರ್ಮದ ದೇವರಾಗಲಿ ಕ್ರೈಸ್ತ ಧರ್ಮದ ನಾಯಕನಾಗಲಿ ಅಲ್ಲ. ಹಲ್ಲೆಲೂಯಾ. ಯೇಸು ನಂಬುವ ಪ್ರತಿಯೊಬ್ಬರಿಗೂ ದೇವರಾಗಿದ್ದಾನೆಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯಾ. ಧರ್ಮ ಕಟ್ಟಿದ್ದು ದೇವರಲ್ಲ, ಧರ್ಮ ಕಟ್ಟಿದ್ದು ಮನುಷ್ಯನೆಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಕ್ರೈಸ್ತ ಧರ್ಮದಿಂದ ರಕ್ಷಣೆ ಇಲ್ಲ, ಯೇಸು ಕ್ರಿಸ್ತನಿಂದ ಮಾತ್ರ ರಕ್ಷಣೆ ಎಂಬುದಾಗಿ ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಆದ ಕಾರಣ ನಾವು ಬದಲಾವಣೆ ಮಾಡುವಂಥ ಧರ್ಮವನ್ನಲ್ಲ, ಹೃದಯವನ್ನು ಬದಲಾವಣೆ ಮಾಡಬೇಕು. ಹೃದಯದಲ್ಲಿ ನೋಡಿ, ಯೋವೇಲನ ಪುಸ್ತಕ 2ನೇ ಅಧ್ಯಾಯ 12-13 ವಾಕ್ಯ ಓದಿಕೊಂಡು, ಬುಕ್ ಆಫ್ ಜಾಯಲ್ ಚಾಪ್ಟರ್ 2, 12-13 ಅಲ್ಲಿ ಹೇಳ್ತದೆ, ನಿಮ್ಮ ಬಟ್ಟೆಗಳನ್ನು ಹರಿಯಬೇಡಿ, ಉಪವಾಸ ಗೊತ್ತು ಮಾಡ್ರಿ, ಬಟ್ಟೆಗಳನ್ನು ಹರಿಯುವುದಲ್ಲ ಹೃದಯಗಳನ್ನು ಹರಿಯಬೇಕಂತ ಕರ್ತನ ಹೇಳ್ತೇವೆ. ಓದುವ ನಾವು, ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ ಗೋಳಾಡಿರಿ. ಅಂದ್ರೆ ಪಾಪಕ್ಕೋಸ್ಕರ ಅಳಿರಿ, ಪಶ್ಚಾತ್ತಾಪ ಪಡಿರಿ. ಅದನ್ನು ದೇವರು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದೆ ಓದಿ. ನಿಮ್ಮ ಬಟ್ಟೆಯನ್ನೆಲ್ಲ ಹರಳೆ ಒಡಂಬಡಿಕೆಯಲ್ಲಿ ದುಃಖದ ಸೂಚನೆಗೋಸ್ಕರ ಅಥವಾ ಪಶ್ಚಾತ್ತಾಪದ ಸೂಚನೆಗೋಸ್ಕರ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದ, ತನ್ನ ಬಟ್ಟೆಗಳನ್ನು ಹರಿದು ಗೋಣಿ ವಸ್ತ್ರವನ್ನು ತೊಟ್ಟು ಬೂದಿಯನ್ನು ತನ್ನ ತಲೆ ಮೇಲೆ ಬಳಿದು ಬೂದಿಯಲ್ಲಿ ಕೂತ್ಕೊಳ್ತಾ ಇದ್ದ. ಆಗ ಗೊತ್ತಾಗ್ತಿತ್ತು, ಒಂದೇ ಅವನು ದುಃಖದಲ್ಲಿದ್ದಾನೆ ಅಥವಾ ಅವನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಎಂಬುದಾಗಿ ನೋಡುವಂಥ ಜನರಿಗೆ ಗೊತ್ತಾಗ್ತಾ ಇತ್ತು. ಆದರೆ ಹೃದಯದಲ್ಲಿ ಯಾವುದೇ ಪರಿವರ್ತನೆ ಆಗ್ತಾ ಇರಲಿಲ್ಲ, ಹೃದಯದಲ್ಲಿ ಯಾವುದೇ ಮಾನಸಾಂತರ ಇಲ್ಲ. ಪಾಪವನ್ನು ಬಿಡ್ತಾ ಇಲ್ಲ, ದ್ವೇಷ ಬಿಡ್ತಾ ಇಲ್ಲ, ಅಹಂಕಾರ ಬಿಡ್ತಾ ಇಲ್ಲ, ಹಗೆತನ ಬಿಡ್ತಾ ಇಲ್ಲ, ಪಾಪದ ಮಾರ್ಗವನ್ನು ಬಿಡ್ತಾ ಇಲ್ಲ. ಬದಲಾವಣೆಯಲ್ಲಿ ಬದಲಾವಣೆ ಒಳಗಡೆ ಬರಬೇಕು. ಯಾವಾಗ ಹೃದಯದಲ್ಲಿ ಬದಲಾವಣೆ ಆಗುತ್ತದೆ, ಹೃದಯದಲ್ಲಿ ನಮ್ಮ ಪರಿವರ್ತನೆ ಆಗುತ್ತದೆ, ಆಗ ನಮ್ಮ ಜೀವಿತ ಬದಲಾಗುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಸುವಾರ್ತೆ ಅಲ್ಲಿ ನಾವು ನೋಡ್ತೇವೆ 6, 7, 8 ವಾಕ್ಯ ಓದಿದ್ರೆ, ಅನೇಕ ಸುಂಕದವರು, ಪಾಪಿಗಳು, ವೈಶ್ಯರೆಲ್ಲರೂ ಸ್ಥಾನಕ್ಕೆ ಒಂದೊಂದನೇ ಬಳಿಗೆ ಒಂದು ದೀಕ್ಷೆ ತೆಗೆದುಕೊಳ್ತಾ ಇದ್ದಾರೆ. ಆಗ ಈ ಯಹೂದ್ಯರು ಕೂಡ ಬಂದು ಯೇಸು ಸ್ವಾಮಿ ಬಳಿ ದೀಕ್ಷಾ ನಿಲ್ತಾ ಇದ್ದಾರೆ. ಆಗ ಹೈ ಸರ್ಪ ಜಾತಿಗಳೇ ಎಂಬುದಾಗಿ ಅವರನ್ನು ಗದರಿಸುವುದು ನೋಡ್ತವೆ. ಮಾನಸಾಂತರದ ಫಲವನ್ನು ನೀವು ತೋರಿಸಿರಿ, ನೀವು ಮಾನಸಾಂತರದ ತಕ್ಕ ಫಲ ತೋರಿಸಿರಿ ಎಂಬುದಾಗಿ ಅವನು ಗದರಿಸುವಂಥದ್ದು ಕಾಣ್ತದೆ. ಓದಿ ಆ ವಾಕ್ಯವನ್ನು, ಮತ್ತಾಯ 3, 6, 7, 8 ವಾಕ್ಯ. ಅವನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರ್ಯಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದಕ್ಕೆ ತಕ್ಕ ಫಲದಿಂದ ತೋರಿಸಿ. ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದಕ್ಕೆ ತಕ್ಕ ಫಲದಿಂದ ತೋರಿಸಿರಿ, ತಕ್ಕ ಫಲದಿಂದ ತೋರಿಸಿರಿ. ಮಾನಸಾಂತರದ ಫಲವನ್ನು ತೋರಿಸಿರಿ. ನೀವು ನಿಜವಾಗಿ ಮಾನಸಾಂತರ ಪಟ್ಟಿದ್ದೀರಿ, ಪಶ್ಚಾತ್ತಾಪ ಪಟ್ಟಿದ್ದೀರಿ ಎಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ ಎಂಬುದಾಗಿ ಇಲ್ಲಿ ಸಾನೇಕ ಯೋಹನ್ನನು ಅವರಿಗೆ ಹೇಳುವಂಥದ್ದನ್ನು ಕಾಣ್ತೇವೆ. ಉದಾಹರಣೆಗೆ ಲೂಕ 19:1-10 ವಾಕ್ಯ ಓದುವಾಗ, ಲೂಕ್ 19:1-10 ಜಕ್ಕ ಏನು ಮಾಡಿದ, ತನ್ನ ಮಾನಸಾಂತರದ ಫಲವನ್ನು ತೋರಿಸಿದ. ನನ್ನ ಆಸ್ತಿಯನ್ನು ಮಾರಿ ಅರ್ಧವನ್ನು ಬಡವರಿಗೆ ಕೊಡ್ತಾನೆ, ಯಾರಿಗೆ ಅನ್ಯಾಯ ಮಾಡಿದರೆ 5 ಭಾಗ ಹೆಚ್ಚು ನಾನು ಅವರಿಗೆ ತಿರುಗಿ ಕೊಡ್ತಾನೆ ಎಂಬುದಾಗಿ ಆತನು ಮಾನಸಾಂತರದ ಫಲವನ್ನು ಅಲ್ಲಿ ತೋರಿಸುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಇವತ್ತು ಬದಲಾವಣೆ ನಮ್ಮ ಹೃದಯದಲ್ಲಿ ಆಗಬೇಕು, ಮತದಲ್ಲಿ ಅಲ್ಲ. ಒಂದು ಮತ ಬಿಟ್ಟು ಇನ್ನೊಂದು ಮತಕ್ಕೆ ಹೋಗಿ, ಒಂದು ಧರ್ಮ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಹೋಗುವುದರಿಂದ ಏನು ಪ್ರಯೋಜನ ಇಲ್ಲ. ಈವನ್ ಯಾವುದೇ ಧರ್ಮ ಬಿಟ್ಟು ಕ್ರೈಸ್ತ ಧರ್ಮಕ್ಕೆ ಬರುವುದರಿಂದ ಏನು ಪ್ರಯೋಜನ ಇಲ್ಲ. ರಕ್ಷಕನ ಬಳಿಗೆ ಬರಬೇಕು. ಯೇಸು ಸ್ವಾಮಿ ಲೋಕ ರಕ್ಷಕನಾಗಿದ್ದರು. ಕ್ರೈಸ್ತ ಧರ್ಮದ ದೇವರಲ್ಲ, ಕ್ರೈಸ್ತ ಧರ್ಮದ ನಾಯಕನು ಕೂಡ ಯೇಸು ಸ್ವಾಮಿ ಅಲ್ಲ. ಧರ್ಮ ಸ್ಥಾಪನೆ ಮಾಡಿದ್ದು ಯೇಸು ಸ್ವಾಮಿ ಅಲ್ಲ ಪ್ರಿಯರೇ. ಯೇಸು ಧರ್ಮ ಸ್ಥಾಪನೆಗಾಗಿ ಬಂದದ್ದಲ್ಲ. ಅವಾಗಲೇದಂತೆ ದೇವರು ಈ ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ತನ್ನ ಒಬ್ಬ ಮಗನನ್ನು ಈ ಲೋಕ ಕಳಿಸಿಕೊಟ್ಟನು. ಆತನ ನಂಬು ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಇವತ್ತು ನಾವು ನೋಡ್ತೇವೆ, ಮತಾಭಿಮಾನ, ಜನರು ಮತಾಭಿಮಾನ ತುಂಬಿದವರಿಗೆ ಏನು ಮಾಡ್ತಾ ಇದ್ದಾರೆ? ಹಲ್ಲೆಲೂಯಾ.
ಎಷ್ಟೋ ದೇವ ಸೇವಕರನ್ನು, ಕ್ರೈಸ್ತ ವಿಶ್ವಾಸಿಗಳನ್ನು ಹಿಂಸಿಸುವಂಥದ್ದನ್ನು ಕಾಣ್ತೇವೆ. ಆ ಹಿಂಸೆಯ ಸಂದರ್ಭದಲ್ಲಿ ದೇವ ಸೇವಕರು, ದೇವ ಜನರು ನಂಬಿಕೆಗೋಸ್ಕರವಾಗಿ ದೃಢವಾಗಿ ನಿಲ್ಲುತ್ತಾರೆ. ಜೀವ ಹೋಗುವಂಥ ಸನ್ನಿವೇಶ ಬಂದರೂ ಕೂಡ ನಂಬಿಕೆಯನ್ನು ಬಿಟ್ಟು ಬಿಡದೆ ನಂಬಿಕೆಗೋಸ್ಕರ ನಿಲ್ಲುವಂಥ ದೇವ ಸೇವಕರನ್ನು, ದೇವ ಜನರು ಕಾಣುವುದಕ್ಕೆ ನಮಗೆ ಸಾಧ್ಯ. ಅದೇ ವಾಕ್ಯವನ್ನು ಕಾಪಾಡಿಕೊಳ್ಳುವಂಥ, ದೇವರ ಸಹನ ವಾಕ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಪ್ರಿಯರೇ. ನಾವು ಅಪೊಸ್ತಲರ 5ನೇ ಅಧ್ಯಾಯ 17ರಿಂದ ಮುಂದುವರಿಸೋಣ ವಾಕ್ಯ. ಆಕ್ಟ್ಸ್ ಚಾಪ್ಟರ್ 5:17 ಕಂಟಿನ್ಯೂ ಮಾಡುವ. ಅವನ ಜೊತೆಯಲ್ಲಿದ್ದವರೆಲ್ಲರೂ ಎದ್ದು ಮತಾಭಿಮಾನದಿಂದ ತುಂಬಿದವರಾಗಿ ಅಪೊಸ್ತಲರನ್ನು ಹಿಡಿದು ಪಟ್ಟಣದ ಕಾವಲಿನಲ್ಲಿ ಇಟ್ಟರು. ಆದರೆ ಕರ್ತನ ದೂತನು ರಾತ್ರಿಯಲ್ಲಿ ಏನ್ ಮಾಡಿದ್ದಾರೆ? ಯಾವುದೇ ಅನ್ಯಾಯ ಮಾಡಲಿಲ್ಲ. ಈ ಸೇವಕರು, ಅಪೊಸ್ತಲರು ಯಾವುದೇ ಅನ್ಯಾಯ ಮಾಡಲಿಲ್ಲ. ಜನರಿಗೆ ಒಳ್ಳೆಯದನ್ನು ಮಾಡಿದರು. ಅವ್ರ ಮೂಲಕ ಅನೇಕ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಡೀತಾ ಇವೆ. ಹಲ್ಲೆಲೂಯಾ. ಅದೇ 5ನೇ ಅಧ್ಯಾಯದಲ್ಲಿ 12ರಿಂದ 16 ವಾಕ್ಯ ಓದುವಾಗ ಅವರ ಮೂಲಕ ಸೂಚಕ ಕಾರ್ಯ ನಡೀತಿತ್ತು. ಓದುವನ 5:12ರಿಂದ 16. ಆಕ್ಟ್ಸ್ ಚಾಪ್ಟರ್ 5:12-16. ಇದಲ್ಲದೆ ಅಪೊಸ್ತಲರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಜನರಲ್ಲಿ ನಡೆಯುತ್ತಾ ಇದ್ದವು. ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಸೊಲೊಮೋನನ ಮಂಟಪದಲ್ಲಿ ಇರುತ್ತಿದ್ದರು. ಅವರ ಜೊತೆಯಲ್ಲಿರುವುದಕ್ಕೆ ಮಿಕ್ಕಾದವರೊಳಗೆ ಒಬ್ಬರಿಗೂ ಧೈರ್ಯವಿರಲಿಲ್ಲ. ಆದರೂ ಜನರು ಅವರನ್ನು ಬಹಳವಾಗಿ ಕೊಂಡಾಡುತ್ತಿದ್ದರು. ಮತ್ತು ಇನ್ನು ಎಷ್ಟೋ ಮಂದಿ ಗಂಡಸರು ಹೆಂಗಸರು ಕರ್ತನಲ್ಲಿ ನಂಬಿಕೆ ಇಡುವವರಾಗಿ ಅವರ ಮಂಡಳಿಯಲ್ಲಿ ಸೇರಿಕೊಳ್ಳುತ್ತಿದ್ದರು. ಹೀಗಿರುವುದರಿಂದ ಜನರು ರೋಗಿಗಳನ್ನು ದೋಲಿಗಳ ಮೇಲೆಯೂ ಹಾಸಿಗೆಗಳ ಮೇಲೆಯೂ ಇಟ್ಟು, ಪೇತ್ರನು ಬರುವಾಗೆ ಅವನ ನೆರಳು ಇರುವಲ್ಲಿ ಯಾವನ ಮೇಲಾದರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು. ಯೆರೂಸಲೇಮಿನ ಸುತ್ತಲಿರುವ ಊರುಗಳ ಜನರು ಸಹ ರೋಗಿಗಳನ್ನು, ದೆವ್ವಗಳ ಕಾಟವಿದ್ದವರನ್ನು ಹೊತ್ತುಕೊಂಡು ಗುಂಪು ಗುಂಪಾಗಿ ಬರುತ್ತಿದ್ದರು. ಅವರೆಲ್ಲರಿಗೂ ವಾಸಿಯಾಗುವುದು. ಹೀಗಿರುವಲ್ಲಿ ಮಹಾಯಾಜಕನು ಸದ್ದುಕಾಯರ ಮತಕ್ಕೆ ಸೇರಿದವರಾದ ಅವನ ಜೊತೆಯಲ್ಲಿದ್ದವರೆಲ್ಲರೂ ಎದ್ದು ಮತಾಭಿಮಾನದಿಂದ ನೋಡಿ, ಅವರು ಒಳ್ಳೆದನ್ನು ಮಾಡ್ತಾ ಇದ್ದಾರೆ. ಸೇವೆ ಮಾಡುವಾಗ ಪೇತ್ರನ ನೆರಳು ಬಿದ್ದು ರೋಗಿಗಳು ಸೌಖ್ಯ ಆಗ್ತಾ ಇದ್ದಾರೆ. ಅನೇಕ ಅದ್ಭುತ ಸೂಚಕರಲ್ಲಿ ನಡೀತಾ ಉಂಟು. ಇದನ್ನು ನೋಡುವಾಗ ಮತದ ಅಭಿಮಾನ, ಮತದ ಮೇಲಿನ ಪ್ರೀತಿಯಿಂದ ತುಂಬಿದವರಾಗಿ ಇವರೇನು ಮಾಡ್ತಾ ಇದ್ದಾರೆ? ಅಪೊಸ್ತಲರನ್ನು ಹಿಂಸಿಸುವುದಕ್ಕೆ ಮುಂದಾಗುವಂಥದ್ದನ್ನು ಕಾಣ್ತಾ ಇದ್ದೇವೆ. ಇವತ್ತು ಕ್ರೈಸ್ತ ಸಭೆಗೆ ಯಾಕೆ ಹಿಂಸೆ ಬರ್ತಾ ಇದೆ? ಕ್ರೈಸ್ತ ವಿಶ್ವಾಸಿಗಳಿಗೆ, ದೇವಸಭೆಗೆ ಯಾಕೆ ಹಿಂಸೆ ಬರ್ತಾ? ಮತದ ಮೇಲಿನ ಪ್ರೀತಿಯಿಂದ, ಮತಾಭಿಮಾನ. ನಮ್ಮ ಮತವು ಬಿದ್ದು ಹೋಗುತ್ತದೋ, ನಮ್ಮ ಮತವು ಅಲ್ಲಿ ಬಲಹೀನವಾಗುತ್ತದೆ ಎಂಬಂಥ ಭಯ. ಅಲ್ಲಲ್ಲಿಯ ಸೈತಾನನು ಇವತ್ತು ಮತದ ಮೂಲಕ ಕ್ರಿಯೆಗಳನ್ನು ಮಾಡ್ತಾ ಇದ್ದಾನೆಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಮತಾಭಿಮಾನ ತುಂಬಿದವರಾಗಿ ಅಪೊಸ್ತಲರನ್ನು ಹಿಡಿದು ಅವರು ಸೆರೆಯಲ್ಲಿಡ್ತಾರೆ. ಯಾಕೆ? ಅವ್ರಿಗೆ ತೊಂದರೆ ಕೊಡುವ ಉದ್ದೇಶ ಅವರಲ್ಲಿತ್ತು. ಮುಂದೆ ಓದಿ. ಆದರೆ ಕರ್ತನ ದೂತನು ರಾತ್ರಿಯಲ್ಲಿ ಸೆರೆಮನೆಯ ಬಾಗಿಲುಗಳನ್ನು ತೆರೆದು ಅವರನ್ನು ಹೊರಕ್ಕೆ ಕರೆದುಕೊಂಡು ಬಂದು, ನೀವು ಹೋಗಿ ದೇವಾಲಯದಲ್ಲಿ ನಿಂತುಕೊಂಡು ಈ ಸಜೀವ ವಿಷಯವಾದ ಮಾತುಗಳನ್ನೆಲ್ಲ ಜನರಿಗೆ ಹೇಳಿರಿ ಅಂದನು. ನೋಡಿ, ಈ ಒಂದು ವಿಷಯ ನಾವು 2ನೇ ಭಾಗಕ್ಕೆ ಬಂದಾಗ, ಮೊನ್ನೆ ರೆವಲ್ಯೂಷನ್ ಚಾಪ್ಟರ್ 3:8-9 8ನೇ ವಾಕ್ಯಕ್ಕೆ ಬರುವಾಗ, 8ನೇ ವಾಕ್ಯ 8-9, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ನೋಡಿ, ಅಪೊಸ್ತಲರ ಮುಂದೆ ಸ್ವಾರ್ಥ ಬಾಗಿಲು ಮುಚ್ಚುವುದಕ್ಕೆ ಏನೆಲ್ಲ ಪ್ರಯತ್ನ ನಡೀತಾ ಉಂಟು. ಕಾರಣ ಇಲ್ಲದೆ ಸೆರೆಮನೆಗೆ ಆಗ್ತಾ ಇದ್ದಾರೆ, ಅವರನ್ನು ಕಾವಲಲ್ಲಿ ಇಡ್ತಾ ಇದ್ದಾರೆ. ಆದರೆ ಅಲ್ಲಿ ದೇವದೂತನೇ ಪರಲೋಕದಿಂದ ಇಳಿದು ಬಂದು ಅವರನ್ನಲ್ಲಿ ಬಿಡುಗಡೆ ಮಾಡಿ ನೋಡ್ತಾ. ಅಂದರೆ ಎಷ್ಟೇ ದೊಡ್ಡ ಅಧಿಕಾರಿಯಾಗಿದ್ರು, ಎಷ್ಟೇ ದೊಡ್ಡ ರಾಜನಾಗಿದ್ರು ಕೂಡ ಸ್ವಾರ್ಥ ಬಾಗಿಲನ್ನು ಮುಚ್ಚುವುದಕ್ಕೆ ಪ್ರಯತ್ನ ಪಟ್ಟರೆ ಅದು ಅವರಿಂದ ಸಾಧ್ಯವಿಲ್ಲ ಪ್ರಿಯರೇ. ಅಲ್ಲಲ್ಲಿಯ ನಿನ್ನ ಮುಂದೆ ಒಂದು ಬಾಗಿಲು ತೆರೆಯುತ್ತೇನೆ, ಅದನ್ನು ಮುಂದೆ ಓದಿ. ರೆವಲ್ಯೂಷನ್ 3, ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಮುಚ್ಚುವುದಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಪ್ರಯತ್ನಗಳು ನಡೆದರು ದೇವರು ತೆರೆದದ್ದನ್ನು ಯಾರು ಮುಚ್ಚಲಿಕ್ಕೆ ಸಾಧ್ಯ? ಇದು ಅಸಾಧಾರಣವಾದ ಕಾರ್ಯ ಪ್ರಿಯರೇ.
ದೇವದೂತನು ಬಂದು ಸೆರೆಮನೆಯ ಬಾಗಿಲನ್ನು ತೆರೆದು ಅವರನ್ನು ರಿಲೀಸ್ ಮಾಡುವಂಥದ್ದು, ಬಿಡುಗಡೆ ಮಾಡುವ, ಸ್ವತಂತ್ರ ಮಾಡುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಓಕೆ, ಮುಂದೆ ಓದಿ ಅಪೊಸ್ತಲರ 5:18. ಆದರೆ ಕರ್ತನ ದೂತನು ರಾತ್ರಿಯಲ್ಲಿ ಸೆರೆಮನೆಯ ಬಾಗಿಲುಗಳನ್ನು ತೆರೆದು ಅವರನ್ನು ಹೊರಕ್ಕೆ ಕರೆದುಕೊಂಡು ಬಂದು, ನೀವು ಹೋಗಿ ದೇವಾಲಯದಲ್ಲಿ ನಿಂತುಕೊಂಡು ಈ ಸಜೀವ ವಿಷಯವಾದ ಮಾತುಗಳನ್ನೆಲ್ಲ ಜನರಿಗೆ ಹೇಳಿರಿ ಅಂದನು. ಅವರು ಈ ಆಜ್ಞೆಯನ್ನು ಹೊಂದಿ ಬೆಳಕು ಹರಿಯುವಾಗಲೇ ದೇವಾಲಯದೊಳಗೆ ಹೋಗಿ ಉಪದೇಶ ಮಾಡಿದರು. ಇತ್ತಲಾಗಿ ದೇವಾಲಯದೊಳಗೆ ಏನ್ ಮಾಡ್ತಾ ಇದ್ದಾರೆ ಈಗ? ಉಪದೇಶ. ಅವರ ಉಪದೇಶ ನಿಲ್ಲಿಸುವುದಕ್ಕೆ ಸಾಧ್ಯವಾಯ್ತಾ? ಅವರ ಸೇವೆ ನಿಲ್ಲಿಸುವುದಕ್ಕೆ ಸಾಧ್ಯವಾಯ್ತಾ? ಸೆರೆಮನೆಯಿಂದ ದೇವರು ತನ್ನ ದೂತನನ್ನೇ ಕಳಿಸಿ ಅವರಿಗೆ ಇಲ್ಲಿ ಬಿಡುಗಡೆ ಮಾಡುವಂಥದ್ದನ್ನು ಕಾಣ್ತಾ ಇದ್ದೇವೆ. ಇದು ಮಾನುಷಿಕವಾದಂಥ ನೆಲೆಯಲ್ಲಿ ನಾವು ಯೋಚಿಸುವುದಾದರೆ ಇದು ಅಸಂಭವ. ದೂತನ್ನೇ ಬಂದು ಅವರು ಬಿಡುಗಡೆ ಮಾಡ್ತಾ ಇದ್ದಾನೆ. ಓಕೆ, ಮುಂದೆ ಓದಿ. ಇತ್ತಲಾಗಿ ಮಹಾಯಾಜಕನು ಅವನ ಜೊತೆಯಲ್ಲಿದ್ದವರು ಬಂದು ಹಿರಿ ಸಭೆಯನ್ನು, ಇಸ್ರಾಯೇಲರ ಮಹಾಯಾಜಕರ ಸಭೆಯೆಲ್ಲವನ್ನು ಕೂಡಿಸಿ ಅವರನ್ನು ಕರೆತರುವುದಕ್ಕೆ ಸೆರೆಮನೆಗೆ ಕಳುಹಿಸಿದರು. ಓಲೆಕಾರರು ಹೋಗಿ ಅವರನ್ನು ಸೆರೆಮನೆಯಲ್ಲಿ ಕಾಣದೆ ಹಿಂತಿರುಗಿ ಬಂದು ಕಾವಲಿನ ಮನೆ ಪೂರ್ಣ ಭದ್ರವಾಗಿ ಮುಚ್ಚಿರುವುದನ್ನು ಕಾವಲುಗಾರರು ಬಾಗಿಲುಗಳಲ್ಲಿ ಕಾವಲುಗಾರರು ಕೂಡ ಬಾಗಿಲಲ್ಲಿ ಇದ್ದಾರೆ ನಿಂತಿರುವುದನ್ನು ಕಂಡೆವು. ಆದರೆ ತೆರೆದಾಗ ಒಳಗೆ ಒಬ್ಬರನ್ನು ಕಾಣಲಿಲ್ಲ ಎಂದು ತಿಳಿಸಿದರು. ಒಬ್ಬರನ್ನು ಕಾಣಿಲ್ಲ. ದೇವರ ಹಸ್ತದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸುವಾರ್ತೆಯಲ್ಲಿ ದೇವರ ಕೈ ಕ್ರಿಯೆ ಮಾಡ್ತದೆ. ಒಂದು ವಾಕ್ಯ ಓದುವ, ಅಪೊಸ್ತಲರ 14:3 ವಾಕ್ಯ ಓದಿ. ಆಕ್ಟ್ಸ್ ಆಫ್ ಅಪೊಸ್ಟಲ್ಸ್ 14:3. ಹೀಗಿರಲಾಗಿ ಪೌಲ ಬರ್ನಬರು ಬಹುಕಾಲ ಅಲ್ಲಿದ್ದು ಕರ್ತನು ಅವರ ಕೈಯಿಂದ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಆಗುವಂತೆ ದಯಪಾಲಿಸಿ ತನ್ನ ಕೃಪಾ ವಾಕ್ಯಕ್ಕೆ ಸುವಾರ್ಥ ವಾಕ್ಯಕ್ಕೆ ಸಾಕ್ಷಿ ಕೊಟ್ಟದ್ದರಿಂದ ಕೊಡ್ತಾ ಇದೆ. ಅಂದ್ರೆ ಇವರು ಸಾರುವಂತ ಸುವಾರ್ತೆ ಸತ್ಯವಾದದ್ದು, ಇವರು ಮಾಡುವಂತ ಪ್ರಸಂಗ ಸತ್ಯವಾದದ್ದು. ಕಾರಣ ಅವರು ಪ್ರಸಂಗ ಮಾಡುವಾಗ, ಸುವಾರ್ತೆ ಸಾರುವಾಗ ಅಲ್ಲಿ ಅದ್ಭುತಗಳನ್ನು ಮಾಡೋದ್ರ ಮೂಲಕ ಇದು ಸತ್ಯ ಎಂಬುದಾಗಿ ದೇವರು ಪ್ರೂವ್ ಮಾಡ್ತಾ ಇದ್ದ, ನಿರೂಪಿಸುತ್ತದೆ. ದೇವದ ಇವರು ಸಾರುವಂತ ಸತ್ಯ ಎಂಬುದಾಗಿ ಅದ್ಭುತ ಸೂಚಕಗಳನ್ನು ಮಾಡೋದ್ರ ಮೂಲಕ ಇದು ಸತ್ಯ ಎಂಬುದಾಗಿ ನಿರೂಪಣೆ ಕೊಡ್ತಾ ಇದೆ ಯೇಸು ಸ್ವಾಮಿ. ಇನ್ನೊಂದು ವಾಕ್ಯ ಇಬ್ರಿಯ 2:4, Hebrews 2:4. ಆದ್ದರಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. ಅವರ ಸ್ವಾರ್ಥ ವಾಕ್ಯಕ್ಕೆ ಸಾಕ್ಷಿ ಕೊಡ್ತಾ ಇದ್ದನು. ಮಾರ್ಕ್ 16:19-20, ಮಾರ್ಕ್ 16:19-20. ಯೇಸು ಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನರೂಢನಾದನು. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ಥ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಪ್ರೈಸ್ ಗಾಡ್. ನೋಡಿ, ಅಲ್ಲಿ ದೇವರು ಅವರ ಜೊತೆಲಿದ್ದಾನೆಂಬುದಾಗಿ ನಿರೂಪಣೆ ಕೊಡ್ತಾ ಇದ್ದಾನೆ, ದೃಢಪಡಿಸ್ತಾ ಇದ್ದಾನೆ. ಇವರು ಸಾರುವಂತ ವಾಕ್ಯ ಸತ್ಯವಾದದ್ದು. ಇಲ್ಲಿ ದೇವದೂತನನ್ನು ಕಳಿಸಿ ಬಿಡುಗಡೆ ಮಾಡುವ ಮೂಲಕ ದೇವರೇ ಸ್ವತಃ ಅವರೊಂದಿಗೆ ಇದ್ದಾನೆಂಬುದಾಗಿ ತೋರಿಸ್ತಾ ಇದ್ದಾನೆ. ಆದರೂ ಕೂಡ ಈ ಯಹೂದ್ಯರ ಕಣ್ಣು ತೆರೆಯಲ್ಪಡ್ತಾ ಇಲ್ಲ. ಇವತ್ತು ಎಷ್ಟೋ ದೇವ ಸೇವಕರಿಗೆ ಹಿಂಸೆ ಬರ್ತಾ ಉಂಟು, ಜನರಿಗೆ ಹಿಂಸೆ ಬರ್ತಾ ಉಂಟು. ಸಾಕ್ಷಿಯಾಗಿ ನಿಂತ ಕಾರಣ, ಸುವಾರ್ತೆಯನ್ನು ಸಾರಿದ ಕಾರಣ, ಅಲ್ಲಲ್ಲಿ ವಾಕ್ಯಕ್ಕಾಗಿ ನಿಂತ ಕಾರಣ ಇವತ್ತು ಅನೇಕ ಹಿಂಸೆ, ಮನೆಗಳಲ್ಲಿ ಹಿಂಸೆ, ಕೆಲಸದ ಸ್ಥಳಗಳಲ್ಲಿ ಹಿಂಸೆ, ವ್ಯಾಪಾರ ಮಾಡುವ ಸ್ಥಳದಲ್ಲಿ ಹಿಂಸೆ, ಊರಲ್ಲಿ ಹಿಂಸೆ, ನೆರೆಕೆರೆಯಲ್ಲಿ ಹಿಂಸೆ, ಅನೇಕ ವಿಧವಾದ ಹಿಂಸೆಗಳನ್ನು ಕಾಣ್ತೇವೆ. ಆದರೂ ಕೂಡ ದೇವಜನರು, ದೇವ ಸೇವಕರು ನಂಬಿಕೆಗೋಸ್ಕರವಾಗಿ ವಾಕ್ಯವನ್ನು ಕಾಪಾಡಿಕೊಂಡು ದೃಢವಾಗಿ ನಿಲ್ಲುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಪ್ರಿಯರೇ, ವಾಕ್ಯವನ್ನು ಕಾಪಾಡಿಕೊಳ್ತಾರೆ. ಪ್ರೈಸ್ ಗಾಡ್. ಓಕೆ, ಮುಂದೆ ವಾಕ್ಯ ಓದಿ. ಅಪೊಸ್ತಲರ 5, Acts chapter 5.
ದೇವಾಲಯದ ಅಧಿಪತಿಯು ಮಹಾಯಾಜಕರು ಈ ಮಾತುಗಳನ್ನು ಕೇಳಿ ಇದರಿಂದ ಏನಾದೀತೋ ಎಂದು ಕಳವಳಪಟ್ಟರು. ಹೀಗಿರಲಾಗಿ ಯಾರೋ ಒಬ್ಬನು ಬಂದು ಅಗೋ ನೀವು ಸೆರೆಮನೆಯಲ್ಲಿಟ್ಟಿದ್ದ ಆ ಮನುಷ್ಯರು ದೇವಾಲಯದಲ್ಲಿ ನಿಂತುಕೊಂಡು ಜನರಿಗೆ ಉಪದೇಶ ಮಾಡುತ್ತಿದ್ದಾರೆಂದು ಮಾಡುತ್ತಾ ಇದ್ದಾರೆಂದು ಅವರಿಗೆ ತಿಳಿಸಿದನು. ಆಗ ಅಧಿಪತಿಯು ಓಲೆಕಾರರ ಸಂಗಡ ಹೋಗಿ ಅವರನ್ನು ಕರೆದುಕೊಂಡು ಬಂದನು. ಆದರೆ ತಮಗೆ ಜನರು ಕಲ್ಲೆಸೆದಾರೆಂದು ಹೆದರಿ ಬಲಾತ್ಕಾರ ಮಾಡಲಿಲ್ಲ. ಅವರನ್ನು ಕರೆತಂದು ಹಿರೀ ಸಭೆಯ ಮುಂದೆ ನಿಲ್ಲಿಸಲು ಮಹಾಯಾಜಕನು ಅವರನ್ನು ವಿಚಾರಣೆ ಮಾಡುತ್ತಾ ನೀವು ಈ ಹೆಸರನ್ನು ಎತ್ತಿ ಅಂದ್ರೆ ಯೇಸು ಎಂಬ ಹೆಸರನ್ನು ಎತ್ತಿ ಉಪದೇಶ ಮಾಡಲೇಬಾರದೆಂದು ನಾವು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟೆವಲ್ಲ. ಯೇಸುವಿನ ಹೆಸರು ಹೇಳಿದ್ರೆ ಏನಾಗುತ್ತದೆ? ಸೈತಾನನಿಗೆ ತೊಂದರೆ. ಯಾವ ಹೆಸರು ಬೇಕಾದ್ರೂ ಹೇಳು, ಈ ಲೋಕದಲ್ಲಿ ಯಾವ ಹೆಸರನ್ನು ಬೇಕು ಉಚ್ಚಾರಣೆ ಮಾಡು, ಒಂದು ಹೆಸರನ್ನು ಉಚ್ಚಾರಣೆ ಮಾಡುವ, ಅದರಲ್ಲಿ ಸೈತಾನಿಗೆ ಸಮಸ್ಯೆ. ಯೇಸುವಿನ ಹೆಸರು ಎತ್ತಿದ್ರೆ ದೆವ್ವಗಳು ನಡುಗುತ್ತವೆ, ರೋಗಗಳು ಬಿಟ್ಟು ಹೋಗುತ್ತವೆ, ಜನರಲ್ಲಿ ಮಾನಸಾಂತರ ಉಂಟಾಗುತ್ತದೆ, ಜನರು ರಕ್ಷಣೆ ಹೊಂದಿಕೊಳ್ತಾರೆ. ಅವನಿಗೆ ಗೊತ್ತು ಇದು. ಈ ಒಂದು ಹೆಸರು ಎತ್ತಬೇಡ. ನೋಡಿ, ಅಪೊಸ್ತಲಕತೆ 4:13-20 ವಾಕ್ಯ ಓದಿದ್ರೆ, ಆಕ್ಟ್ಸ್ ಚಾಪ್ಟರ್ 4:13-20 ಓದಿದ್ರೆ, ಪೇತ್ರ ಯೋಹನ್ನರು ಒಂದು ಅದ್ಭುತವನ್ನು ಅವರ ಮೂಲಕ ಕರ್ತನ ಮಾಡಿದೆ. ಯಾವುದದು? ಆಕ್ಟ್ಸ್ ಚಾಪ್ಟರ್ 3 ವರ್ಸಸ್ 1 ಹುಟ್ಟು ಕುಂಟ ಸುಂದರವೆಂಬ ದಾರದ ಆ ಮಂಟಪದ ಬಳಿಯಲ್ಲಿ, ಸೊಲೊಮೋನ ಮಂಟಪದ ಬಳಿಯಲ್ಲಿ ಕೂತ್ಕೊಂಡಂತ ಆ ಹುಟ್ಟು ಕುಂಟ ಸೌಖ್ಯ ಹೊಂದಿದ. ಒಂದೇ ಒಂದು ಕಾರಣಕ್ಕೆ ಇವರಿಗೆ ಅನೇಕ ಜನ ನಂಬಲಿಕ್ಕೆ ಪ್ರಾರಂಭ ಮಾಡಿ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡ್ತಾ ಇದ್ದಾರೆ. ಇದನ್ನು ನೋಡಿದಂತಹ ಯೋಧರಿಗೆ ಭಯ ಹಿಡಿತಾ ಇದೆ, ಮತ್ತು ಅಭಿಮಾನ, ಮತ್ತದ ಮೇಲೆ ಪ್ರೀತಿ. ಪೇತ್ರನನ್ನು ಕರೆತಾರೆ, ಅವರು ನೋಡುವ ಆಶ್ಚರ್ಯ ಆಯ್ತು. ಓದಿ ವಾಕ್ಯ, ಅಪೊಸ್ತಲಕತೆ 4:13-20. ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು. ಮತ್ತು ಒಂದು ಆಶ್ಚರ್ಯ ಕೂಡ ಆಗ್ತದೆ ಅವರಿಗೆ. ಇವರು 14 ವರ್ಷ ಹೋಗಿ ಬೈಬಲ್ ಕಾಲೇಜಲ್ಲಿ ಕಲಿಯಲಿಲ್ಲ, ಅಲ್ಲಲುಯ್ಯ, ಅಥವಾ ಯಾವುದೇ ರೀತಿಯ ಮಾನಸಿಕವಾದಂತಹ ಕಾಲೇಜಲ್ಲಿ ಇವರು ಕಲೀಲಿಲ್ಲ, ಇವರಿಗೆ ವಿದ್ಯಾಭ್ಯಾಸ ಕೂಡ ಇಲ್ಲ. ಆದರೆ ಬೈಬಲ್ ವಾಕ್ಯಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸ್ಪಷ್ಟವಾದ ಉಪದೇಶ ಕೊಡ್ತಾ ಇದ್ದಾರೆ. ಅದು ಅವರು ನೋಡಿ ಆಶ್ಚರ್ಯ ಕೂಡ ಆಗ್ತದೆ. ಎರಡನೇದಾಗಿ ಹಲ್ಲಲುಯ್ಯ, ಇವರು ಸಾಧಾರಣವಾದಂಥ ಮನುಷ್ಯರೆಂಬುದಾಗಿ ಕೂಡ ಅವ್ರಿಗೆ ಗೊತ್ತಾಗ್ತದೆ. ಎರಡನೇದಾಗಿ ಇವರು ಯೇಸು ಕ್ರಿಸ್ತನ ಜೊತೆಲಿ ಇದ್ದವರು ಎಂಬುದಾಗಿ ಕೂಡ ಗುರುತು ಹಿಡಿತಾ ಇದ್ದಾರೆ. ಹಲ್ಲಲುಯ್ಯ, ಜನರು ನಮ್ಮನ್ನು ಗುರುತು ಹಿಡಿಯುವಂಥದ್ದು ಒಂದು ಅಂದರೆ ಹಲ್ಲಲುಯ್ಯ, ಕ್ರಿಸ್ತನ ಕೂಡ ನಾವು ಇದ್ದವರು, ಯೇಸು ಸ್ವಾಮಿಯ ಜೊತೆಲಿ ಇದ್ದವರು ಎಂಬುದಾಗಿ ಜನರಿಗೆ ಗೊತ್ತಾಗುತ್ತದೆ. ಪ್ರಿಯರೇ, ಸ್ಪಿರಿಟ್ ಗುರುತು ಹಿಡಿಯುತ್ತದೆ. ಸ್ಪಿರಿಟ್ ದೇವರ ಮಕ್ಕಳು ಯಾರು, ಲೋಕದವರು ಯಾರು ಅಂತ ಆತ್ಮನಿಗೆ ಚೆನ್ನಾಗಿ ಗೊತ್ತಾಗುತ್ತದೆ. ಬೇರೆ ಅವರಿಗೆ ವಾಸನೆ ಹೊಡೆಯುತ್ತದೆ. ಇಲ್ಲಿ ಯೇಸುವಿನ ಸಂಗಡ ಇವರು ಇದ್ದವರು ಎಂಬುದಾಗಿ ಅವರು ಗುರುತು ಹಿಡಿಯುವಂಥದ್ದನ್ನು ಕಾಣ್ತಾ ಇದ್ದೇವೆ. ಒಂದು ವೇಳೆ ಕುಡುಕತನ ಮಾಡಿಕೊಂಡು ಮತ್ತೆ ಅಥವಾ ತಪ್ಪಾದ ಪಾಪಗಳನ್ನು ಮಾಡಿಕೊಂಡು ಒಬ್ಬ ವ್ಯಕ್ತಿ ಎಲ್ಲಿಯಾದರೂ ಬಿದ್ದುಕೊಂಡು ಅವನ ಬಗ್ಗೆ ಯಾರಿಗೂ ತೊಂದರೆ ಇಲ್ಲ. ಯಾವಾಗ ರಕ್ಷಣೆ ಹೊಂದ್ತಾನೆ, ತಂದೆ ಮಗ ಪವಿತ್ರಾತ್ಮನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ಎತ್ತಿಕೊಳ್ತಾನೆ, ಸತ್ಯಕ್ಕಾಗಿ ಹೆಜ್ಜೆ ತಗೊಳ್ತಾನೆ, ಸತ್ಯಕ್ಕಾಗಿ ನಿಲ್ತಾನೆ, ಅವಾಗ ಇಡೀ ಲೋಕ ವ್ಯಕ್ತಿಗೆ ವಿರೋಧವಾಗಿ ನಿಲ್ಲುತ್ತದೆ. ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಸತ್ಯ ಇದೆ ಎಂಬುದಾಗಿ. ಸತ್ಯಕ್ಕೋಸ್ಕರ ಕ್ರಿಸ್ತನಿಗಾಗಿ ನಿಂತ ಕಾರಣಕ್ಕೋಸ್ಕರ ನಿಮಗೆ ವಿರೋಧಗಳು ಬರುವುದಾಗಿದ್ದರೆ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನೀವು ಸರಿಯಾದ ಮಾರ್ಗದಲ್ಲಿ ಇದ್ದೀರಿ, ಸತ್ಯ ಮಾರ್ಗದಲ್ಲಿದ್ದೀರಿ. ಆವಾಗ ಹಿಂದೆ ಸರಿಯಬಾರದು. ದೇವರ ಸಹನ ವಾಕ್ಯವನ್ನು ನೀವು ಕಾಪಾಡಿಕೊಳ್ಳಬೇಕು, ಹೆದರಬಾರದು. ದೇವರು ನಮಗೆ ಕೊಟ್ಟಂತ ಆತ್ಮ ಹಿಡಿತನದ ಆತ್ಮವಲ್ಲ. 2 ತಿಮೋಥಿ 1:7, 2 ತಿಮೋಥಿ 1 ಏನು ಹೇಳುತ್ತದೆ? ನಾವು ಹೊಂದಿದಂಥ ಆತ್ಮ ಹೇಳಿತನದ ಆತ್ಮವಲ್ಲ, ಬಲ, ಪ್ರೀತಿ, ಶಿಕ್ಷಣದ ಆತ್ಮವಾಗಿದೆ. ಪ್ರಾಬ್ಸ್ ಚಾಪ್ಟರ್ 28:1, ಜ್ಞಾನೋಕ್ತಿ 28:1, ದುಷ್ಟನು ಹಿಂದಟ್ಟದಿದ್ದರೆ ಓಡಿ ಹೋಗುವನು, ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು. ಮಾತ್ರವಲ್ಲ, ಹೇಡಿಗಳಿಗೆ ಯಾವ ಪ್ಲೇಸ್ ಸಿಗುತ್ತದೆ?
ಹೇಡಿಗಳು ಭಯಪಡುವವರು ಅವರಿಗೆ ಯಾವ ಪ್ಲೇಸ್ ಸಿಗ್ತದೆ? ನಾವು ರೆವಲ್ಯೂಷನ್ 21:8 ಓದುವ, ಪ್ರಕಟಣೆ 21:8. ಆದರೆ ಹೇಡಿಗಳು ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವಂತ ಕೆರೆಯೇ, ಅದು ಎರಡನೇ ಮರಣ, ನಿಜವಾದ ನರಕ. ಹೇಡಿಗಳಿಗೆಲ್ಲ ಯಾವುದು ಸಿಗ್ತದೆ? ಬೆಂಕಿ ಗಂಧಕಗಳಿಂದ ಉರಿಯುವ ಕೆರೆ. ಭಯಪಡಬಾರದು. ಎಷ್ಟೇ ಬೆದರಿಕೆ ಬಂದರು, ಎಷ್ಟೇ ಹೋರಾಟ ಬಂದರು, ಎಷ್ಟೇ ದೊಡ್ಡ ಹಿಂಸೆ ಇದ್ದರೂ ಕೂಡ ಧೈರ್ಯವಾಗಿ ನಿಲ್ಲಬೇಕು. ನಂಬಿಕೆಗೋಸ್ಕರ ದೇವರ ಸಹನ ವಾಕ್ಯವನ್ನು ನಾವು ಕಾಪಾಡಿಕೊಳ್ಳುವವರಾಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವರು ಕೊಟ್ಟಂತ ಆತ್ಮ ಹೆದರಿಕೆ ಆತ್ಮವಲ್ಲ, ಹೇಡಿತನದ ಆತ್ಮವಲ್ಲ, ಧೈರ್ಯದ ಆತ್ಮ ದೇವರು ನಮಗೆ ಕೊಟ್ಟಿದ್ದ. ಸತ್ಯಕ್ಕಾಗಿ ನಾವು ಸ್ಟ್ಯಾಂಡ್ ತಗೋಬೇಕು, ಹಿಂದಕ್ಕೆ ಸರಿಯಬಾರದು, ನಂಬಿಕೆ ಬಿಟ್ಟು ಓಡಿ ಹೋಗಬಾರದು, ಸತ್ಯಕ್ಕಾಗಿ ನಿಲ್ಬೇಕು. ಕಾಂಪ್ರಮೈಸ್ ಕೂಡ ಲೋಕದೊಟ್ಟಿಗೆ ಮಾಡಲಿಕ್ಕೆ ನಾವು ಹೋಗಬಾರದು ಪ್ರಿಯರೇ. ಓಕೆ, ನಾವು ಅಪೊಸ್ತಲಕತೆ 4:13 ಕಂಟಿನ್ಯೂ ಮಾಡಿ. ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು, ಮತ್ತು ಕ್ಷೇಮ ಹೊಂದಿದ ಆ ಮನುಷ್ಯನು ಅವರ ಕೂಡ ನಿಂತಿರುವುದನ್ನು ನೋಡಿ ಪ್ರತಿಯಾಗಿ ಏನು ಮಾತಾಡಲಾರದೆ ಇದ್ದರು. ಆಮೇಲೆ ಸಭೆಯಿಂದ ಸ್ವಲ್ಪ ಹೊರಗೆ ಹೋಗಿರೆಂದು ಅವರಿಗೆ ಅಪ್ಪಣೆ ಕೊಟ್ಟು, ಈ ಮನುಷ್ಯರಿಗೆ ನಾವೇನು ಮಾಡೋಣ? ಪ್ರಸಿದ್ಧವಾದ ಒಂದು ಸೂಚಕ ಕಾರ್ಯವು, ಹುಟ್ಟುಕುಂಟ ಗುಣ ಆಗಿದ್ದಾನೆ, ಇವರ ಮೂಲಕವಾಗಿ ನಡೆಯಿತೆಂಬುದು ಯೆರೂಸಲೇಮಿನಲ್ಲಿ ವಾಸ ಮಾಡುವರೆಲ್ಲರಿಗೆ ಗೊತ್ತಾಗಿದೆ ಅಷ್ಟೇ. ಅದು ಆಗಲಿಲ್ಲವೆನ್ನಕ್ಕಾಗದು, ಆದರೆ ಇದು ಜನರಲ್ಲಿ ಇನ್ನೂ ಹಬ್ಬದಂತೆ ಮುಂದೆ ಆ ಹೆಸರನ್ನು ಎತ್ತಿ, ಯೇಸು ಎಂಬ ಹೆಸರನ್ನು ಎತ್ತಿ ಯಾರ ಸಂಗಡಲು ಮಾತಾಡಬಾರದೆಂದು ಅವರನ್ನು ಬೆದರಿಸೋಣ ಎಂಬುದಾಗಿ ಒಬ್ಬರು ಕೂಡೊಬ್ಬರು ಆಲೋಚನೆ ಮಾಡಿಕೊಂಡು ಅವರನ್ನು ಕರೆಯಿಸಿ ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತಾಡಬಾರದು, ಉಪದೇಶ ಮಾಡಲು ಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. ಖಂಡಿತವಾಗಿ ಅಪ್ಪಣೆ ಕೊಡ್ತಾರೆ. ಯೇಸುವಿನ ಹೆಸರು ಎತ್ತಿದ್ರೆ ಏನಾಗ್ತದೆ? ಆತನ ಹೆಸರು ಉಪದೇಶ ಮಾಡಿದ್ರೆ ಏನಾಗ್ತದೆ? ಜನರು ಪರಿವರ್ತನೆ ಆಗುತ್ತಾರೆ, ಜನರು ಮಾನಸಾಂತರ ಪಡುತ್ತಾರೆ, ಪಾಪದ ಮಾರ್ಗವನ್ನು ಬಿಟ್ಟು ಬಿಡುತ್ತಾರೆ, ನಿರೀಕ್ಷೆ ಇಲ್ಲದವರಿಗೆ ನಿರೀಕ್ಷೆ ಉಂಟಾಗುತ್ತದೆ. ಹಲ್ಲೆಲೂಯಾ. ಜನರ ಜೀವಿತದಲ್ಲಿ ಕತ್ತಲೆ ಬಿಟ್ಟು ಹೋಗುತ್ತದೆ, ಬೆಳಕು ಬರುತ್ತದೆ. ಇದು ಸೈತಾನನಿಗೆ ಚೆನ್ನಾಗಿ ಗೊತ್ತುಂಟು. ಬೇರೆ ಯಾವ ಹೆಸರಲ್ಲಿ ಮಾತಾಡಿದರೆ ಕೂಡ ಸಮಾಧಾನ ಸಿಗಲ್ಲ, ರಕ್ಷಣೆ ಸಿಗಲ್ಲ, ನಿರೀಕ್ಷೆ ಸಿಗಲ್ಲ, ಬಿಡುಗಡೆ ಸಿಗಲ್ಲ, ಮಾನಸಾಂತರ ಉಂಟಾಗಲ್ಲ. ಅಲ್ಲಲ್ಲಿ ಯೇಸುವಿನ ಹೆಸರಲ್ಲಿ ಉಪದೇಶ ಮಾಡುವಾಗ ಜನರಿಗೆ ಮಾನಸಾಂತರ ಉಂಟಾಗ್ತದೆ, ಪಾಪದ ಮಾರ್ಗವನ್ನು ಬಿಟ್ಟು ಬಿಡುತ್ತಾರೆ ಪ್ರಿಯರೇ. ಇದು ಸೈತಾನ ಚೆನ್ನಾಗಿ ಗೊತ್ತು. ಅದಕ್ಕಾಗಿ ಅವನೇನು ಮಾಡ್ತಾನೆ? ಹೆಸರನ್ನು ಎತ್ತಬಾರದು, ಹೆಸರನ್ನು ಉಪದೇಶ ಮಾಡಲೇಬಾರದು ಎಂಬುದಾಗಿ ಆಜ್ಞೆ. ಅದಕ್ಕೆ ಇವರು ಏನು ಸದುತ್ತರ ಕೊಡ್ತಾರೆ ನೋಡುವ. ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು? ನೀವೇ ತೀರ್ಪು ಮಾಡಿಕೊಳ್ಳಿರಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು. ಇದೇ ಹೇಳ್ತದೆ ಧೈರ್ಯದ ಆತ್ಮ, ಸತ್ಯಕ್ಕಾಗಿ ನಿಲ್ಲುವಂಥ ವಾಕ್ಯವನ್ನು ಕಾಪಾಡಿಕೊಳ್ಳುವಂಥ ಆತ್ಮ. ಬೆದರಿಕೆ ಬಂದರೂ ಕೂಡ ಸತ್ಯಕ್ಕಾಗಿ ನಿಲ್ಲುವಂಥದ್ದು ನೋಡ್ತಾ ಇದ್ದೇವೆ. ದೇವರ ಸಹನ ವಾಕ್ಯವನ್ನು ಪೇತ್ರ ಯೋಹನರಲ್ಲಿ ಕಾಪಾಡಿಕೊಳ್ಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಆ ಪುಸ್ತಕದ 5ನೇ ಅಧ್ಯಾಯ ಕಂಟಿನ್ಯೂ ಮಾಡಿ. ಆಕ್ಟ್ಸ್ ಚಾಪ್ಟರ್ 5 ಕಂಟಿನ್ಯೂ. ನೀವು ಈ ಹೆಸರನ್ನು ಎತ್ತಿ ಉಪದೇಶ ಮಾಡಲೇಬಾರದೆಂದು ನಾವು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟೆವಲ್ಲ. ಆದರೂ ನೀವು ಯೆರೂಸಲೇಮನ್ನು ನಿಮ್ಮ ಉಪದೇಶದಿಂದ ತುಂಬಿಸಿದಿರಿ ಮತ್ತು ಆ ಮನುಷ್ಯನನ್ನು ಕೊಲ್ಲಿಸಿದಕ್ಕೆ, ಯೇಸು ಕ್ರಿಸ್ತನನ್ನು ಕೊಲ್ಲಿಸಿದಕ್ಕೆ ನಮ್ಮನ್ನು ಹೊಣೆ ಮಾಡಬೇಕೆಂದಿದ್ದೀರಿ ಎಂದು
ಹೇಳಿದಕ್ಕೆ ಪೇತ್ರನು ಉಳಿದ ಅಪೊಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ. ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ. ನೀವು ಮರದ ಕಂಬಕ್ಕೆ ತೂಗ ಹಾಕಿ ಕೊಂದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು. ದೇವರು ಆತನನ್ನೇ ಇಸ್ರಾಯೇಲ್ ಜನರಿಗೆ ಮಾನಸಾಂತರವನ್ನು ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು. ಮುಂದೆ ಅದು ಮುಗಿಯಲಿಲ್ಲ. 33ನೇ ವಾಕ್ಯ ಕಂಟಿನ್ಯೂ ಓದಿ. ಈ ಕಾರ್ಯಗಳಿಗೆ ನಾವು ಸಾಕ್ಷಿ. ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನು ಸಾಕ್ಷಿ ಎಂದು ಹೇಳಿದರು. ಸಭಿಕರು ಈ ಮಾತನ್ನು ಕೇಳಿ ರೌದ್ರವಾಗಿ ಅವರನ್ನು ಕೊಲ್ಲಿಸಬೇಕೆಂದು ಯೋಚಿಸಿದರು. ಆದರೆ ಎಲ್ಲಾ ಜನರಿಂದ ಮಾನ ಹೊಂದಿದ ನ್ಯಾಯಶಾಸ್ತ್ರಿಯಾದ ಗಮಾಲಿಯನೆಂಬ ಒಬ್ಬ ಫರಿಸಾಯನು ಹಿರಿ ಸಭೆಯಲ್ಲಿ ಎದ್ದು ನಿಂತು ಈ ಮನುಷ್ಯರನ್ನು ಸ್ವಲ್ಪ ಹೊತ್ತು ಹೊರಗೆ ಕಳಿಸಬೇಕೆಂದು ಅಪ್ಪಣೆ ಕೊಟ್ಟು ಸಭೆಯವರಿಗೆ ಇಸ್ರಾಯೇಲ್ ಜನರೇ, ನೀವು ಈ ಮನುಷ್ಯರ ವಿಷಯದಲ್ಲಿ ಮಾಡಬೇಕೆಂದಿರುವುದನ್ನು ಕುರಿತು ಎಚ್ಚರಿಕೆಯುಳ್ಳವರಾಗಿರಿ. ಇದಕ್ಕಿಂತ ಮುಂಚೆ ನೋಡಿ, ಈ ಗಮಾಲಿಯನ ಮೂಲಕ ಯಾರು ಮಾತಾಡ್ತಾ ಇದ್ದಾನೆ? ಈಗ ದೇವರೇ ಮಾತಾಡ್ತಾ ಇದ್ದಾನೆ. ಅವರು ಕೊಲ್ಲಿಸುವುದಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಆಲೋಚನೆ ಮಾಡ್ತಾ ಇದ್ದಾರೆ. ದೇವರು ಗಮಾಲಿಯನ ಮೂಲಕ ತಡೆಯುವಂಥದ್ದನ್ನು ಇಲ್ಲಿ ಒಂದು ತಿಳ್ಕೋಬೇಕು. ಬರೋ ಎಷ್ಟೇ ಹಿಂಸೆ ಇದ್ರೂ ಕೂಡ ಹಿಂಸೆಯ ಮಧ್ಯದಲ್ಲಿ ದೇವರ ವಿಶೇಷವಾದ ಕೃಪೆ ದೇವ ಜನರ ಮೇಲೆ ಇರುತ್ತದೆ. ನಮ್ಮ ನಂಬಿಕೆ ನಿಲ್ಬೇಕು. ಉದಾಹರಣೆಗೆ ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯದಲ್ಲಿ ಓದುದು ಬೇಡ, 1ನೇ ವಾಕ್ಯದಿಂದ ಶದ್ರಕ್ ಮೇಷಕ್ ಅಬೇದ್ನೆಗೋಗೆ ವಿರೋಧವಾಗಿ ಹಿಂಸೆ ಬಂತು. ರಾಜನು ಮಾಡಿದಂಥ ದೊಡ್ಡ ಮೂರ್ತಿಯನ್ನು ದೇವರೆಂಬುದಾಗಿ ಎಲ್ಲರೂ ನಮಸ್ಕಾರ ಮಾಡಬೇಕಾಗಿತ್ತು. ಆದರೆ ಶದ್ರಕ್ ಮೇಷಕ್ ಅಬೇದ್ನೆಗೋಗೆ ಸತ್ಯ ಗೊತ್ತಿತ್ತು, ವಿಗ್ರಹ ಆರಾಧನೆ ಮಾಡೋದು ಪಾಪ ಅಂತ ಗೊತ್ತುಂಟು, ಸತ್ಯದೇವರ ಆತ್ಮಸ್ವರೂಪನಂತ ಅವ್ರಿಗೆ ಗೊತ್ತುಂಟು. ಈ ಸತ್ಯ ಗೊತ್ತಿದ್ದ ಮೇಲೆ ಆ ವಿಗ್ರಹಕ್ಕೆ ಅಡ್ಡ ಬೀಳಕ್ಕೆ ಅವರು ಹೋಗ್ತಾ ಇಲ್ಲ. ಯಾರು ವಿಗ್ರಹಕ್ಕೆ ಅಡ್ಡ ಬೀಳಲ್ಲ ಅವರಿಗೆ ಉರಿಯುವಂಥ ಅವಿಗೆಯಲ್ಲಿ ಹಾಕಿ ಜೀವಂತವಾಗಿ ಸುಟ್ಟು ಸಾಯಿಸುವಂಥ ಆ ಒಂದು ಆಜ್ಞೆ ಕೂಡ ಇತ್ತು ರಾಜನದ್ದು. ಆದರೂ ಸಾಯುವುದಕ್ಕೆ ಸಿದ್ಧರಾಗ್ತಾ ಇದ್ದಾರೆ, ಆದರೆ ಮೂರ್ತಿಗೆ ಮಾತ್ರ ಅವರು ಅಡ್ಡ ಬೀಳ್ತಾ ಇಲ್ಲ. ಇದೇ ಹೇಳುವಂಥದ್ದು ದೇವರ ಸಹನ ವಾಕ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಅಂದರೆ ಸುಳ್ಳು ಸಂಗತಿಗಳಿಗೆ ತಲೆಬಾಗದೆ ದೇವರ ವಾಕ್ಯಕ್ಕಾಗಿ ವಾಕ್ಯದ ಮುಂದೆ ಮಾತ್ರ ತಲೆಬಾಗುವುದು ನಿಜವಾದ ಕ್ರೈಸ್ತ ವಿಶ್ವಾಸಿಯಾಗಿದ್ದಾನೆ ಪ್ರಿಯರೇ. ಅನೇಕ ಸಂದರ್ಭಗಳಲ್ಲಿ ನನ್ನ ಮೇಲೆ ಪ್ರೀತಿ ಇದ್ದರೆ ನಾನು ಮಾಡುವಂಥದ್ದು ಮಾಡಬೇಕು, ನಾನು ಹೇಳುವಂಥದ್ದನ್ನು ಮಾಡಬೇಕು, ನನ್ನ ಜೊತೆಯಲ್ಲಿ ವಿಗ್ರಹ ತೊಟ್ಟಿ ಕೂತ್ಕೊಳ್ಬೇಕು, ನನ್ನ ಮಾಡುವಂಥ ಸಂಪ್ರದಾಯ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಹೇಳ್ತಾರೆ, ಒತ್ತಾಯಪೂರ್ವಕ ಹೇಳ್ತಾರೆ, ಬೆದರಿಕೆ ಕೊಡ್ತಾರೆ. ಈ ರೀತಿಯ ಸನ್ನಿವೇಶ ಸತ್ಯ ತಿಳಿದಂಥ ವ್ಯಕ್ತಿ ದೇವರ ಸಹನ ವಾಕ್ಯವನ್ನು ಅದನ್ನು ಕಾಪಾಡಿಕೊಳ್ತಾನೆ, ಸತ್ಯಕ್ಕಾಗಿ ನಿಲ್ಲುತ್ತಾನೆ. ವಾಕ್ಯದಲ್ಲಿ ಇಲ್ಲದ್ದನ್ನು ಮಾಡುವುದಕ್ಕಾಗಿ ಅವನು ಯಾವತ್ತೂ ಆತನು ಮುಂದಕ್ಕೆ ಹೋಗಲ್ಲ ಪ್ರಿಯರೇ. ಅಲ್ಲಲ್ಲಿಯ ಸಹನ ವಾಕ್ಯವನ್ನು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಕೂಡ ನಾವು ಕಾಪಾಡಿಕೊಳ್ಳುವರಾಗಿರಬೇಕು ಪ್ರಿಯರೇ. ಮುಂದೆ ಓದಿ ಆ ಪುಸ್ತಕದ 5 ಓದಿ. ಇದಕ್ಕಿಂತ ಮುಂಚೆ ತೈತನು ಎದ್ದು ತಾನು ದೊಡ್ಡ ಮನುಷ್ಯನೆಂದು ಹೇಳಿಕೊಂಡನು. ಅವನ ಪಕ್ಷಕ್ಕೆ ಸುಮಾರು 400 ಜನರು ಸೇರಿಕೊಂಡರು. ಅವನು ಕೊಲ್ಲಲ್ಪಟ್ಟನು ಮತ್ತು ಅವನನ್ನು ನಂಬಿದವರೆಲ್ಲರೂ ಚದುರಿಸಲ್ಪಟ್ಟು ಇಲ್ಲವಾದರು. ಅವನ ತರುವಾಯ ಕಾನೇಶು ಮಾರಿಯ ಕಾಲದಲ್ಲಿ ಗಲಿಲಾಯದ ಯೂದನು ಎದ್ದು ಜನರನ್ನು ತನ್ನ ಸಹಿತ ತಿರುಗಿ ಬೀಳುವುದಕ್ಕೆ ಪ್ರೇರೇಪಿಸಿದನು. ಅವನು ಹಾಳಾದನು ಮತ್ತು ಅವನನ್ನು ನಂಬಿದವರೆಲ್ಲರೂ ಚದುರಿ ಹೋದರು. ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಆ ಮನುಷ್ಯರ ಗೊಡವೆಗೆ ಹೋಗಬೇಡಿರಿ, ಅವರನ್ನು ಬಿಡಿರಿ. ಯಾಕೆಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದಾಗಿದ್ದರೆ ತಾನೇ ಕೆಡುವುದು, ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ಆಮೆನ್. ಅದನ್ನು ಇಲ್ಲಿ ಸ್ಪಷ್ಟವಾದ ಆಲೋಚನೆ ಗಮನ ಕೊಡ್ತಾ ಇದ್ದಾನೆ. ಇದು ಮನುಷ್ಯರಿಂದ ಆದರೆ ಅದು ಏನಾಗ್ತದೆ? ಅದು ನಿಂತು ಹೋಗುತ್ತದೆ, ಅದು ಕೆಟ್ಟು ಹೋಗುತ್ತದೆ, ಅದು ಹಾಳಾಗುತ್ತದೆ. ದೇವರಿಂದ ಆದರೆ, ಈ ಸ್ವಾರ್ಥ ಸೇವೆ ದೇವರಿಂದ ಬಂದಿರುವುದಾದರೆ ಅದು ನಿಮ್ಮಿಂದ ಸಾಧ್ಯ ಮಾತ್ರವಲ್ಲ,
ನೀವು ದೇವರಿಗೆ ವಿರುದ್ಧವಾಗಿ ಯುದ್ಧ ಮಾಡಿದಾಗೆ ಆಗುತ್ತದೆ. ಮುಂದೆ ಓದಿ. ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡಿರಿ ಎಂದು ಹೇಳಿದನು. ಇವತ್ತು ಅನೇಕರು ಸ್ವಾರ್ಥ ಸೇವೆಗೆ ವಿರೋಧವಾಗಿ ಎದ್ದು ಹೇಳುವುದನ್ನು ಕಾಣ್ತೇವೆ ಪ್ರಿಯರೇ. ಕಾರಣ ಧರ್ಮದ ಮೇಲಿನ ಪ್ರೀತಿ, ಮತದ ಮೇಲಿನ ಪ್ರೀತಿ. ಅಲ್ಲಲುಯ್ಯ, ಅನೇಕರು ಮತವನ್ನು ಹೆಚ್ಚು ಪ್ರೀತಿ ಮಾಡ್ತಾರೆ ವಿನಃ ದೇವರನ್ನು ಪ್ರೀತಿ ಮಾಡಲ್ಲ, ದೇವರ ಮೇಲೆ ಪ್ರೀತಿ ಇಲ್ಲ. ಅದಕ್ಕೆ ಯೇಸು ಮಾತು ಹೇಳಿದ್ದಾನೆ, ಅನೇಕ ಸಲ ಓದಿದ್ದೇವೆ ಈ ಅಧ್ಯಾಯದಲ್ಲಿ, ಪುನಃ ಬೇಕಾದರೆ ಓದುವ. ಮಾರ್ಕ 7:6, 7, 8 ವಾಕ್ಯ, ಅದನ್ನೇ ನಾವು ಮತ್ತೆ 15, 6-8 ವಾಕ್ಯದಲ್ಲಿ ಓದ್ತೇವೆ. ಓದಿ ಮಾರ್ಕ 7, 6-8. ಅದಕ್ಕೆ ಆತನು ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮಾತಿನ ಸನ್ಮಾನ. ಇವತ್ತು ಜನರು ಮತದ ಮೇಲೆ ಪ್ರೀತಿ ಮಾಡ್ತಾ ಇದ್ದಾರೆ, ನಿಜವಾಗಿ ದೇವರ ಮೇಲೆ ಪ್ರೀತಿ ಇಲ್ಲ ಪ್ರಿಯರೇ. ಅನೇಕ ಕಡೆಗಳು ನೋಡ್ಲಿಕ್ಕೆ ನಮಗೆ ಸಾಧ್ಯ, ನಾವು ಅದರಲ್ಲಿ ಇದ್ದವರು ಅಲ್ಲ. ಹೊರಗಿನ ಒಂದು ತೋರಿಕೆಯ ಭಕ್ತಿಯನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹೃದಯ ದೂರ ಇದೆ ದೇವರಿಂದ. ಓಕೆ, ಮುಂದೆ ಓದಿ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ, ಯಾವ ಕಟ್ಟಳೆಗಳನ್ನು? ಮನುಷ್ಯನು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು. ಇವತ್ತು ಇಂಪಾರ್ಟೆಂಟ್ ಏನು ನಮಗೆ? ಅನೇಕರಿಗೆ ಸುವಾರ್ತೆ ಕೊಡುವಾಗ ದೇವರ ಆಜ್ಞೆ ಇಂಪಾರ್ಟೆಂಟ್ ಅಲ್ಲ, ಮನುಷ್ಯರ ಸಂಪ್ರದಾಯಗಳು ಇಂಪಾರ್ಟೆಂಟ್. ಅವರಿಗೆ ಮನುಷ್ಯರ ಆಜ್ಞೆ ಇಂಪಾರ್ಟೆಂಟ್ ಅಲ್ಲ. ಇಲ್ಲ, ಅದು ನಮ್ಮ ಸಭೆ, ಅದು ಅವು ಅಜ್ಜಡ್ದು ಬೈದೀನಿ, ಪಿಜ್ಜಡ್ದು ಬೈದೀನಿ, ಅವು ಅಲ್ತಡ್ದು ಪೂರ ಬೈದೀನಿ ಅಂಚ, ಅದು ಅವೇನು ಎಂಕಲ್ ಫಾಲೋ ಮಲ್ಪೋಡು. ಅಲ್ಲಲುಯ್ಯ, ವಾಕ್ಯದಲ್ಲಿ ಅಲ್ಲ, ವಾಕ್ಯದಲ್ಲಿ ಬರೆಯಲ್ಪಟ್ಟದಲ್ಲ, ಅಜ್ಜ ಪಿಜ್ಜನಿಂದ ಬಂದದ್ದು. ಅದನ್ನೇ ಬ್ರೇಕ್ ಮಾಡಬೇಕಂತ ದೇವರು ಹೇಳುವಂಥ ಅಜ್ಜ ಪಿಜ್ಜನಿಂದ ಬಂದದ್ದು ಒಂದು ವಾಕ್ಯ ಉಂಟು. 1 Peter 1:18-19 ಓದಿ. 1 ಪೇತ್ರ 1:8-19. ನಿಮ್ಮ ಹಿರಿಯರು ಕಲಿಸಿಕೊಟ್ಟ. ನಿಮ್ಮ ಹಿರಿಯರು ಯಾರು? ನಾನು ಕಳಿಸಿಕೊಟ್ಟದಲ್ಲ, ದೇವರು ಹಾಗೆ ಹೇಳ್ತಾ ಇಲ್ಲ, ನಾನು ಕಳಿಸಿಕೊಟ್ಟದ. ನಿಮ್ಮ ಹಿರಿಯರು ಕಳಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಬಿಡುಗಡೆ ಆಗಿದೆ. ಒಬ್ಬ ಗುರು ಇದ್ದ ಅಂತೆ, ಅವನು ತುಂಬ ಶಿಷ್ಯರಿದ್ದರು. ಈಗ ಅವನು ಪೂಜೆ ಮಾಡ್ತಿರುವಾಗ ಆ ಒಂದು ಬತ್ತಿ ಉಂಟಲ್ಲ, ಒಂದು ದೀಪ ಉಂಟಲ್ಲ, ಒಂದು ಬೆಕ್ಕು ಬಂದು ಅದನ್ನು ಕೆಳಗೆ ಹಾಕ್ತಾ ಇತ್ತು. ಹೀಗೆ ಪ್ರತಿ ಸಲ ಡಿಸ್ಟರ್ಬೆನ್ಸ್ ಆಗ್ತಾ ಇರುವಾಗ ಈ ಗುರು ಹೇಳಿದ, ಪೂಜೆಗಿಂತ ಮುಂಚೆ ತನ್ನ ಶಿಷ್ಯರಿಗೆ ಹೇಳಿದ, ಆ ಬೆಕ್ಕನ್ನು ನೀವು ಹಿಡಿದು ಕಟ್ಟಿ ಮತ್ತೆ ಪೂಜೆ ಸ್ಟಾರ್ಟ್ ಮಾಡೋಣ ಎಂಬುದಾಗಿ. ಹಾಗೆ ಪ್ರತಿದಿನ ಪೂಜೆ ಆರಂಭವಾಗದ ಮುಂಚೆ ಬೆಕ್ಕನ್ನು ಕಟ್ತಾ ಇದ್ದರು, ಮತ್ತೆ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ರು. ಒಂದು ದಿವಸ ಆ ಗುರು ಸತ್ತು ಹೋದ. ಆ ಗುರುವಿನ ಸ್ಥಳದ ಇನ್ನೊಂದು ಶಿಷ್ಯ ಗುರು ಬಂದ, ಆ ಬೆಕ್ಕು ಕೂಡ ಸತ್ತು ಹೋಯಿತು. ಈಗ ಶಿಷ್ಯನಿಗೆ ಗೊತ್ತಿಲ್ಲ, ಗುರು ಆ ಸ್ಥಾನಕ್ಕೆ ಬಂದಿದ್ದಾನಲ್ಲ, ಯಾಕೆ ಬೆಕ್ಕನ್ನು ಕಟ್ಟಿ ಹಾಕ್ತಾ ಇದ್ರು ಅಂತ. ಅವನ ಮೈಂಡಲ್ಲಿ ಏನಂದರೆ, ಪೂಜೆ ಮಾಡೋಕ್ಕೆ ಮುಂಚೆ ಬೆಕ್ಕನ್ನು ಕಟ್ಟಿ ಹಾಕಬೇಕು. ಅವನು ತನ್ನ ಶಿಷ್ಯನ ಓಡಿಸಿದ ಊರಿಗೆ, ಹಳ್ಳಿಗೆ ಓಡಿ ಹೋಗಿ ಒಂದು ಬೆಕ್ಕನ್ನು ಹಿಡ್ಕೊಂಡು ಬನ್ನಿ ಅಂತ. ಹಾಗೆ ಅವರೆಲ್ಲ ಇಡೀ ಊರಿಗೆ ಸುತ್ತಾಡಿ ಹೋಗೋ ಒಂದು ಬೆಕ್ಕನ್ನು ಇಟ್ಕೊಂಡು ಬಂದರು. ಬೆಕ್ಕನ್ನು ಕಟ್ಟಿ ಹಾಕಿದರು, ಪೂಜೆ ಸ್ಟಾರ್ಟ್ ಮಾಡಿದರು. ಇದೇ ರೀತಿ ನಮ್ಮ ಜೀವಿತದಲ್ಲಿ ನಮ್ಮ ಹಿರಿಯರಿಂದ ಬಂದಂಥ ಅನೇಕ ಸಂಪ್ರದಾಯಗಳ ಬಗ್ಗೆ ನಾನು ಹೇಳಿಕೆ, ದೇವರ ವಾಕ್ಯದಲ್ಲಿ ಆಧಾರ ಇಲ್ಲ, ಅದನ್ನು ಲಾಭವೂ ಇಲ್ಲ ನಮಗೆ, ಯಾವುದು ಲಾಭವೂ ಕೂಡ ಅದನ್ನು ಅನುಸರಿಸೋದ್ರ ಮೂಲಕ ಯಾವುದೇ ಆತ್ಮಿಕ ಲಾಭ ನಮಗಿಲ್ಲ ಪ್ರಿಯರೇ. ವಾಕ್ಯವನ್ನು ಅನುಸರಿಸಿರಿ, ವಾಕ್ಯವನ್ನು ನಾವು ಫಾಲೋ ಮಾಡಬೇಕು. ಅಲ್ಲಲ್ಲಿಯ ವಾಕ್ಯವನ್ನು ಫಾಲೋ ಮಾಡುವುದಾದರೆ ಮಾತ್ರ ಬಿಡುಗಡೆ. ಅದನ್ನೇ ಅಲ್ಲಿ ಹೇಳ್ತಾ ಇದೆ, ದೇವರ ಆಜ್ಞೆ ನೀವು ಬಿಟ್ಟು ಮನುಷ್ಯರ ಸಂಪ್ರದಾಯ ಹಿಡಿದಿದ್ದೀರಿ, ಮನುಷ್ಯರ ಆಜ್ಞೆಗೆ ಇಂಪಾರ್ಟೆಂಟ್ ಕೊಟ್ಟಿದ್ದೀರಿ ಎಂಬುದಾಗಿ ಅದನ್ನೇ ಅಲ್ಲಿ ಯೇಸುಸ್ವಾಮಿ ಹೇಳ್ತಾ ಇರುವಂಥದ್ದು ಪ್ರಿಯರೇ. ಓಕೆ, ನಾವು ಪುನಃ ಇಲ್ಲಿ ನಾವು ಬರೋ ಅಪೊಸ್ತಲ 5ನೇ ಅಧ್ಯಾಯ ಕಂಟಿನ್ಯೂ ಮಾಡಿ 35ನೇ ವಾಕ್ಯದಿಂದ ಕಂಟಿನ್ಯೂ ಮಾಡಿ. ತೈದನು ಬಂದನು, ಅದ ನಂತರ ಅವನ ತರುವಾಯ ಕಾನೇಶ್ವರ್ಯ ಕಾಲದಲ್ಲಿ ಗಲಿಲಯದ ಯೂದನು ಎದ್ದು ಜನರನ್ನು ತನ್ನ ಸಹಿತ ತಿರುಗಿ ಬೀಳುವುದಕ್ಕೆ ಪ್ರೇರೇಪಿಸಿದನು. ಅವನು ಹಾಳಾದನು ಮತ್ತು ಅವನ ನಂಬಿದವರೆಲ್ಲ ಚದುರಿ ಹೋದರು. ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಮನುಷ್ಯರ ಗೊಡವೆಗೆ ಹೋಗಬೇಡಿರಿ, ಅವರನ್ನು ಬಿಡಿರಿ. ಯಾಕೆಂದರೆ ಈ ಆಲೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದಾಗಿದ್ದರೆ
ತಾನೇ ಕೆಡುವುದು. ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡಿರಿ ಎಂದು ಹೇಳಿದನು. ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಸಿ ಒಡೆಸಿದರು, ಚಾಟಿಯಲ್ಲಿ ಹೊಡೆದರು. ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಹೊಡೆದಿದ್ದಾರೆ. ಈಗ ಇವರು ಯಾಕೆ ಹೊಡಿತಾ ಇದ್ದಾರೆ? 12ರಿಂದ 16ನೇ ವಾಕ್ಯ, ಆಕ್ಟ್ಸ್ ಚಾಪ್ಟರ್ 5, ಅಪೊಸ್ತಲರ 5, 12, 16. ಏನು? ಅವರ ಕೈಯಲ್ಲಿ ಸೂಚಕ ಕಾರ್ಯ ನಡೀತಿದೆ, ಅದ್ಭುತ ಕಾರ್ಯ ನಡೀತಿದೆ. ಅನೇಕರು ಯೇಸು ನಂಬುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಯೇಸುವಿನ ಹೆಸರಿನ ಸುವಾರ್ತೆ ಹೇಳುವಾಗ ಜನರು ಮಾನಸಾಂತರ ಪಡ್ತಾರೆ, ಪಾಪದ ಮಾರ್ಗ ಬಿಡ್ತಾ ಇದ್ದಾರೆ, ರಕ್ಷಣೆ ಹೊಂದ್ತಾರೆ. ಅದ್ಭುತಗಳು ನಡೀತಿದೆ, ಸೂಚಕ ನಡೀತಾ ಇದೆ. ಕ್ಯಾನ್ಸರ್ ಗುಣ ಆಗ್ತಾ ಇದೆ, HIV ಗುಣ ಆಗ್ತಾ ಇದೆ, ಕೊರೋನಾ ಗುಣ ಆಗ್ತಾ ಇದೆ. ಇವತ್ತು ಲೋಕದಲ್ಲಿ ಕಾಣ್ತವೆ. ಅನೇಕರು ಯೇಸು ನಂಬುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಯೇಸು ಸ್ವಾಮಿ ನಂಬುವುದರಿಂದ ಸಮಾಧಾನ ಸಿಗ್ತಾ ಇದೆ, ಶಾಂತಿ ಸಿಗ್ತಾ ಇದೆ. ಆದರೆ ಮತದ ಮೇಲೆ ಪ್ರೀತಿ ಇರುವಂಥ ವ್ಯಕ್ತಿಗಳು ಮಾತ್ರ ವಿರೋಧ ಮಾಡುತ್ತಾರೆ, ಹಿಂಸೆ ಮಾಡುತ್ತಾರೆ. ಇಲ್ಲಿ ಕೂಡ ಇದೇ ನಡೀತಾ ಇದೆ. ಇಲ್ಲಿ ಮುಂದೆ ಓದಿ. ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟು ಬಿಟ್ಟರು. ಅಪೊಸ್ತಲರು ತಾವು ಆ ಹೆಸರಿನ ಕೂತ್ಕೊಂಡ್ರ ವಾಕ್ಯವನ್ನು ಕಾಪಾಡ್ತಾ ಇದ್ದಾರೆ. ನೋಡಿ ಮುಂದೆ ಓದಿ. ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ, ಯೇಸು ಎಂಬ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡವರೆಂದು ಸಂತೋಷಿಸುತ್ತಾ ಸಂತೋಷ ಪಡುತ್ತಾ ಹಿರಿ ಸಭೆಯ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು. ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಈ ಬೆದರಿಕೆ ಹೊಡೆತಕ್ಕೆ ಅಂಜಿಕೊಳ್ಳಲಿಲ್ಲ. ಅವರು ಒಡೆಸಿದರು, ಬೆದರಿಸಿದರು, ಅವಮಾನ ಮಾಡಿದರು. ಇನ್ನು ಯೇಸುವಿನ ಹೆಸರು ಎತ್ತಬಾರದು, ಉಪದೇಶ ಮಾಡಬಾರದು ಎಂಬುದಾಗಿ ಬೆದರಿಕೆ ಕೊಟ್ಟರು. ಆದರೂ ಕೂಡ ಆ ಹೆಸರು ನಿಮಿತ್ತ ಹಿಂಸೆ ಉಂಟಾಯ್ತಲ್ಲ ಎಂಬುದಾಗಿ ಸಂತೋಷಪಟ್ಟು ಅವ್ರ ಸ್ವಾರ್ಥವನ್ನು ಅವರು ಸಾರ್ಥ ಹೋಗುವುದು ನೋಡ್ತೇವೆ. ಇದಕ್ಕೆ ಹೇಳುವಂಥ ಸಹನ ವಾಕ್ಯವನ್ನು ಕಾಪಾಡಿಕೊಳ್ಳುವಂಥದ್ದು. ರೆವಲ್ಯೂಷನ್ 3:10 ಪ್ರಕಾರವಾಗಿ ಅದೇ ವಾಕ್ಯದ ಬಿ ಭಾಗವನ್ನು ನಾವು ನಾಳೆ ದಿವಸ ಕೂಡ ನಾವು ಧ್ಯಾನ ಮಾಡಿಕೊ. ಎಲ್ಲ ಕಣ್ಣು ಮುಚ್ಚಿಕೊಳ್ಳ್ರಿ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಓ ರಿಬಾ ಶಂದುಲಿಯಾ ತಲಕಸು ಹಲಲಿಯ ದೇವರ ವಾಕ್ಯವನ್ನು ಕಾಪಾಡಿಕೊಳ್ಳಬೇಕು ಪ್ರಿಯರೇ. ಸಹನ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೋಬೇಕು. ವಾಕ್ಯದ ನಿಮಿತ್ತ ಹಿಂಸೆ ಬರುತ್ತದೆ, ವಾಕ್ಯದ ನಿಮಿತ್ತ ಸಂಕಟ ಬರಬಹುದು, ವಾಕ್ಯದ ನಿಮಿತ್ತ ವಿರೋಧಗಳು ಬರಬಹುದು, ವಾಕ್ಯದ ನಿಮಿತ್ತ ಬಾಧೆಗಳು ಬರಬಹುದು. ಆದರೂ ಕೂಡ ಅದನ್ನು ನಾವು ಕಾಪಾಡಿಕೊಳ್ಳುವುದಾದರೆ ಅಲ್ಲಲ್ಲಿಯ ಲೋಕದಲ್ಲಿ ಮುಂದಿನ ದಿವಸಗಳಲ್ಲಿ ಬರಲಿಕ್ಕಿರುವ ಸಂಕಟದಿಂದ ದೇವರನ್ನು ತಪ್ಪಿಸು. ಅದರ ಕುರಿತಾಗಿ ನಾವು ನಾಳೆ ದಿವಸದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಓರಿಬಾಕ ಶಕತರ ನನ್ನ ಪ್ರೀತಿಯ ಸಹೋದರ ಸಹೋದರಿ, ವಿರೋಧಗಳ ಮಧ್ಯದಲ್ಲಿ ನೀನು ವಾಕ್ಯವನ್ನು ಕಾಪಾಡಿಕೊಂಡು ನಿಂತಿದೆಯಾ? ಹಿಂಸೆಯ ಮಧ್ಯದಲ್ಲಿ ವಾಕ್ಯಕ್ಕಾಗಿ ನಿಂತಿದೆಯಾ? ನಿನ್ನನ್ನೇ ಪರೀಕ್ಷೆ ಮಾಡಿಕೊ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾವ ರೀತಿಯಲ್ಲಿ ವಾಕ್ಯಕ್ಕೆ ನಾವು ನಮ್ಮ ಪ್ರತಿಕ್ರಿಯೆ ತೋರಿಸ್ತಾ ಇದ್ದೇವೆ. ಅಲ್ಲಲ್ಲೂಯ್ಯ, ನಾವು ಸೋತು ಹೋಗಬಾರ್ದು, ಕುಗ್ಗಿ ಹೋಗಬಾರ್ದು. ವಿರೋಧ ಹಿಂಸೆಗಳ ಮಧ್ಯದಲ್ಲಿ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವವರಾಗಿರಬೇಕು. ನಾವು ದೇವರಿಗಾಗಿ ನಿಲ್ಲುವಾಗ ದೇವರು ನಮಗೋಸ್ಕರವಾಗಿ ನಿಲ್ತಾನೆ ಪ್ರಿಯರೇ. ನಮ್ಮನ್ನು ಕೈ ಬಿಡಲ್ಲ. ಯಾವ ರೀತಿಯಲ್ಲಿ ಅಪೊಸ್ತಲರನ್ನು ಸೆರೆಮನೆಯಿಂದ ಬಿಡಿಸುವುದಕ್ಕಾಗಿ ಸ್ವತಃ ದೇವದೂತನೇ ಬಂದು ಹಿಡಿಸುವಂಥದ್ದನ್ನು ಕಾಣ್ತೇವೆ. ನಮಗಾಗಿ ದೇವರು ನಿಲ್ತಾನೆ ಪ್ರಿಯರೇ. ನಾವು ದೇವರಿಗೆ ನಿಲ್ಲುವಾಗ ದೇವರು ನಮ್ಮ ಕೈ ಬಿಡಲ್ಲ, ನಮ್ಮ ತೊರೆದು ಬಿಡುವುದಿಲ್ಲ. ನಂಬಿಕೆಗಾಗಿ ನಿಲ್ಲೋಣ, ಸತ್ಯಕ್ಕಾಗಿ ನಿಲ್ಲೋಣ. ಜೀವ ಹೋದ್ರೂ ಪರವಾಗಿಲ್ಲ, ಸತ್ಯವನ್ನು ಬಿಟ್ಟು ಬಿಡುವುದು ಬೇಡ. ಸತ್ಯಕ್ಕಾಗಿ ದೃಢವಾದ ಹೆಜ್ಜೆ ಇಟ್ಟುಕೊಡೋಣ ಪ್ರಿಯರೇ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಅಪ್ಪ, ನನ್ನ ವಾರ್ತೆ ಕೇಳಿದ ಎಲ್ಲ ಸಹೋದರ ಮೇಲೂ ಪವಿತ್ರಾತ್ಮನ ಅಭಿಷೇಕ ಸುರಿಸು. ಸತ್ಯಕ್ಕಾಗಿ ನಿಲ್ಲಬೇಕು. ನಿನ್ನ ಸಹನ ವಾಕ್ಯವನ್ನು ಕಾಪಾಡಿಕೊಳ್ಳುವ ಹಾಗೆ ಪ್ರತಿಯೊಬ್ಬರನ್ನು ಬಲಪಡಿಸಬೇಕೆಂಬುದಾಗಿ ಕರ್ತನೆ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದ ಸ್ತೋತ್ರ ರಾಜ್ಯ ಯೇಸುವಿನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್.